Hello guys, welcome back to my YouTube ಚಾನಲ್. ನೀವು ಇಲ್ಲಿಗೆ ಹೊಸೊಬ್ಬರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಎವ್ರಿ ಆಲ್ಟರ್ನೇಟಿವ್ ಡೇ ನಾನು ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪಿಕ್ ಅ ಕಾರ್ಡ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋ ನೀವು ಕೇಳಿರುವಂಥ ಟಾಪಿಕ್ಸ್ ಮೇಲೆ ಆಗಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ನಿಮಗೆ ಯಾವ ರೀತಿಯಾದ ಟಾಪಿಕ್ನ ನೀವು ಫ್ಯೂಚರಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಓಕೆ, ಸೊ ಎಸ್, ಇವತ್ತಿನ ಟಾಪಿಕ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ನಿಮಗೆ ಅನ್ಸಿದ್ರೆ, ಅಥವಾ ಥರ್ಡ್ ಪರ್ಸನ್ಗೆ ಅಟ್ರಾಕ್ಟ್ ಆಗಿದ್ದಾರೆ, ಇವಾಗ ಏನಾಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಕೇಳಬೇಕು ಅಂತ ಇದ್ರೆ, ಸೊ ಎಸ್, ನೀವು ಒಂದು ರೈಟ್ ವಿಡಿಯೋನ ಚೂಸ್ ಮಾಡಿದರೆ ಆ್ಯಂಡ್ ಆಲ್ರೆಡಿ ಈ ವಿಡಿಯೋ ನಿಮ್ಮ ಥಂಬ್ನೇಲಲ್ಲಿ ಬಂದಿದೆ ಅಂದರೆ ಇಟ್ಸ್ ಡಬಲ್ ಕನ್ಫರ್ಮೇಷನ್ ಅಲ್ವಾ, ಈ ವಿಡಿಯೋದಲ್ಲಿ ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ. ಓಕೆ, ಸೊ ಏನೆಲ್ಲ ಕಂಟೆಂಟ್ ಇದರಲ್ಲಿ ನಾನು ಇವಾಗ ಇನ್ಕ್ಲೂಡ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಫುಲ್ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ಸೊ ಕಂಟೆಂಟ್ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಗಾಯ್ಸ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ಸೇಮ್ ನಂಬರ್ಗೆ ನೀವು ಟೆಕ್ಸ್ಟ್ ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ಅಂತ, ಫಸ್ಟ್ ಓವರಾಲ್ ಸಿಚುವೇಶನ್ಗೆ ನಾನೊಂದು ಒರಾಕಲ್ ಮೆಸೇಜ್ನ ಪುಲ್ ಮಾಡ್ತಾ ಇದ್ದೀನಿ. ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮತ್ತೆ ಥರ್ಡ್ ಸಿಚುವೇಶನ್ ಮಧ್ಯದಲ್ಲಿ ಹೆಂಗಿದೆ ಸಿಚುವೇಶನ್, ಥರ್ಡ್ ಪಾರ್ಟಿ ಇನ್ನು ಇದಾರಾ ಅಥವಾ ಇನ್ ಜನರಲ್ ಆಗಿ ಸಿಚುವೇಶನ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ ಎಲ್ಲಾರ ವೇಯಲ್ಲಿ. ಆ್ಯಂಡ್ ದೆನ್ ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮ ಫೀಲಿಂಗ್ಸ್ ಅಬೌಟ್ ದಿಸ್ ಪರ್ಸನ್, ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದೆ, ಥರ್ಡ್ ಪರ್ಸನ್ ಅಲ್ಲ, ನಿಮ್ಮ ಪಾರ್ಟ್ನರ್ ಬಗ್ಗೆ ಏನು ನಿಮ್ಮ ಫೀಲಿಂಗ್ಸ್ ಏನು, ಆ್ಯಂಡ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ. ಓಕೆ, ಲವ್ ಇದೆಯಾ, ಕಮಿಟ್ಮೆಂಟ್ ಇದೆಯಾ, ಡಿಸ್ಟೆನ್ಸ್ನ ಫೀಲ್ ಮಾಡ್ತಾ ಇದ್ದಾರಾ ಏನು ಅಂತ ನೋಡೋಣ. ಆ್ಯಂಡ್ ದೆನ್ ಅವರ ಫೀಲಿಂಗ್ಸ್ ಥರ್ಡ್ ಪರ್ಸನ್ಗೆ ಏನು ಅನ್ನೋದಕ್ಕೆ ಒಂದು ಒರಾಕಲ್ ಮೆಸೇಜ್ನ ಪುಲ್ ಮಾಡೋಣ. ಆ್ಯಂಡ್ ದೆನ್ ಅವರ ಇಂಟೆನ್ಷನ್ ಟುವರ್ಡ್ಸ್ ಯು, ನಿಮ್ಮ ಪರ್ಸನ್ದು ಇಂಟೆನ್ಷನ್ ಟುವರ್ಡ್ಸ್ ಯು, ಅಂದರೆ ಏನಾದ್ರು ಆ್ಯಕ್ಷನ್ ತಗೋಬೇಕಂತ ಇದ್ದಾರಾ, ರಿಕಾನ್ಸಿಲಿಯೇಷನ್ ಆಗಬೇಕು ಅಂತ ಇದೆಯಾ ಅವರಿಗೂ. ಆ್ಯಂಡ್ ದೆನ್ ಮತ್ತೊಂದು ಮೆಸೇಜ್, ಏನಾದರೂ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಇದ್ದಾರಾ ಫ್ರಮ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಒಂದು ಥರ್ಡ್ ಪರ್ಸನ್ ಬಗ್ಗೆ ಏನಿದು ಅಂತ ನೋಡೋಣ. ಆ್ಯಂಡ್ ದೆನ್ ಈ ಸಿಚುವೇಶನ್ದು ಫ್ಯೂಚರ್. ಓಕೆ, ಆ್ಯಂಡ್ ಎಟ್ ದ ಲಾಸ್ಟ್ ಅಡ್ವೈಸ್, ನಿಮಗೆ ಈ ಸಿಚುವೇಶನ್ ಅಥವಾ ಈ ಕನೆಕ್ಷನ್ ಬಗ್ಗೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಡ್ವೈಸ್, ನೀವೇನು ಮಾಡಬೇಕು ಗೋಯಿಂಗ್ ಫಾರ್ವರ್ಡ್, ನಿಜವಾಗ್ಲೂ ವೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಅಂತ. ಸೊ ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಆಪ್ಷನ್ಸ್ ಕೊಡ್ತೀನಿ. ಓಕೆ, ಎಲ್ಲ ವಿಡಿಯೋ ಥರ ಆಪ್ಷನ್ಸ್ ಕೊಡ್ತೀನಿ. ಯಾವ ಆಪ್ಷನ್ ನಿಮಗೆ ರಿಲೇಟ್ ಆಗುತ್ತೆ, ಯಾವ ಆಪ್ಷನ್ಗೆ ನೀವು ಜಾಸ್ತಿ ರಿಲೇಟ್ ಆಗ್ತೀರಾ ಅದನ್ನ ಚೂಸ್ ಮಾಡ್ಬೋದು. ಓಕೆ, ಅದಕ್ಕೂ ಮುಂಚೆ ಕ್ಯಾಂಡಲ್ ಹಾಕೊಂಡ್ಬಿಡೋಣ. ಓಕೆ, ಸೊ ಎಸ್, ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಬಂದಿದೆ ಅಂತ ಅನ್ಕೊತೀನಿ. ಸೊ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಗೈಸ್. ಯಾವ ಒಂದು ಮೆಸೇಜ್ ಅಥವಾ ಯಾವ ಒಂದು ಆಪ್ಷನ್ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅದನ್ನ ನೀವು ಚೂಸ್ ಮಾಡ್ಬೋದು. ನಿಮ್ಮ ಇಂಟ್ಯೂಷನ್ ನಿಮ್ಮನ್ನ ಯಾವ ಒಂದು ಆಪ್ಷನ್ ಕಡೆ ಪುಲ್ ಮಾಡ್ತಾ ಇದೆ ಅದನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್, ನೀವೆಲ್ಲ ಚೂಸ್ ಮಾಡಿದ್ದೀರಾ ಅನ್ಕೊಂತೀನಿ. ನಿಮ್ಮ ರೀಡಿಂಗಲ್ಲಿ ಸಿಗೋಣ. ಬಾಯ್. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ನೀವು ರೈಟ್ ಪರ್ಸನ್ ಬಗ್ಗೆ ಚೂಸ್ ಮಾಡಿದ್ದೀರಾ ಆ್ಯಂಡ್ ರೈಟ್ ಮೆಸೇಜ್ನ ಚೂಸ್ ಮಾಡಿದ್ದೀರಾ. ಓಕೆ, ಸೊ ಎಸ್, ಏನಿದೆ ಅಂತ ನೋಡೋಣ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡಿ, ಸೊ ದಟ್ ನಿಮಗೆ ಕ್ಲೇಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಎಸ್, ಮೆಸೇಜ್ ಹೋಗೋದಕ್ಕೂ ಮುಂಚೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋದು ಸೇಮ್ ನಂಬರ್. ಸೊ ಫಸ್ಟ್ ಮೆಸೇಜ್, ಓವರಾಲ್ ಸಿಚುವೇಶನ್ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಗ್ರೂಪ್ 1 ಅವರಿಗೆ ಓವರಾಲ್ ಸಿಚುವೇಶನ್ ಎನರ್ಜಿಗೆ ಒಂದು ಮೆಸೇಜ್
ಬಂದಿದೆ, 2 ಬಂದಿದೆ. ಸೊ ನಾನು 1 ಮಾತ್ರ ಈ ಒಂದು ಸಿಚುವೇಶನ್ಗೆ ಪುಲ್ ಮಾಡ್ಕೊತೀನಿ. ಓಕೆ, ಇದು ಓವರ್ ಆಲ್ ಮೆಸೇಜ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು ನಿಮ್ಮ ಫೀಲಿಂಗ್ಸ್. ಈ ಪರ್ಸನ್ ಅಂದ್ರೆ ಯಾವ ಪರ್ಸನ್ ಬಗ್ಗೆ ನಿಮ್ಗೆ ಕೇಳ್ತಾ ಇದ್ದಾರೆ, ಯಾವ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಕರೆಂಟ್ ಸಿಚುವೇಶನ್ ಅಲ್ಲಿ ಅವ್ರು ಆಲ್ರೆಡಿ ಇರ್ಲೂಬಹುದು, ಇರಬಾರ್ದು ಅಂತ ಏನಿಲ್ಲ. ಅವರ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಏನು, ಯೋರ್ ಫೀಲಿಂಗ್ಸ್ ಕರೆಂಟ್ಲಿ ಅಬೌಟ್ ಯೋರ್ ಪರ್ಸನ್. ಇದು ಮೇನ್ ಎನರ್ಜಿ ಆಗಿರುತ್ತೆ. ಸೊ ಇದೊಂದು ಸ್ವಲ್ಪ ಕೆಳಗಿರೋಣ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ. ಆಲ್ ರೈಟ್, ಅವರ ಫೀಲಿಂಗ್ಸ್ ಏನು ಅಂತ ಬಂದಿದೆ ಗ್ರೂಪ್ 1. ಇಷ್ಟು ಫುಲ್ ಮಾಡೋಣ ಅಥವಾ ಇನ್ನು? ಓಕೆ, ಫಸ್ಟ್ ಇಷ್ಟು ಮೆಸೇಜಸ್ನ ನಾವು ಓಪನ್ ಮಾಡಿ ನೋಡೋಣ. ಸೊ ಓವರ್ ಆಲ್ ಎನರ್ಜಿ ಏನಿದೆ ಗ್ರೂಪ್ 1 ಈ ಸಿಚುವೇಶನ್ ಬಗ್ಗೆ ಅಂತ. ಡೀಪ್ ನೋಯಿಂಗ್, ನಂಬರ್ 43, 5 ನಂಬರ್, ಯಾರ್ದಾರು ಬರ್ತ್ ನಂಬರ್ ಅಥವಾ ಮೂಲಾಂಕ್ ನಂಬರ್, ಲಕ್ಕಿ ನಂಬರ್ ಈ ಥರ ಎಲ್ಲ ಆಗಿದ್ರೆ 5. ಇಟ್ಸ್ ಡಬಲ್ ಕನ್ಫರ್ಮೇಶನ್ ನೀವು ರೈಟ್ ಆಪ್ಷನ್ ಚೂಸ್ ಮಾಡಿದ್ರ ಅಂತ. ಎಗೇನ್ ಇಲ್ಲೊಂದು ಔಲ್ ಇದೆ, ಇಲ್ಲೊಂದು ಲೈಕ್ ಮೂನ್ ಇದೆ. ಎಗೇನ್ ಇಲ್ಲಿ ಐ ಥಿಂಕ್ ದಿಸ್ ಇಸ್ ಮೂನ್ ಅಂತ ಏನೋ ಮೆಡಿಟೇಟ್ ಮಾಡ್ತಿರೋದು. ಔಲುನು ಫಾರ್ ದ ಫಸ್ಟ್ ಟೈಮ್ ಕಣ್ಮುಚ್ಕೊಂಡಿದೆ ಏನಿದು ಅಂತ ಗೊತ್ತಾಗ್ದಾನೆ. ಸೊ ನೋಡೋಣ ಇದ್ರ ಬಗ್ಗೆ ಏನು ನಮಗೆ ಡೀಟೇಲ್ ಆಗಿ ಏನು ಮೆಸೇಜ್ ಇದೆ ಅಂತ. ನಂಬರ್ 43, ಈ ನಂಬರ್ನ ನೀವು ಪಾಸ್ ಮಾಡಿಕೊಂಡು ನೋಡಬಹುದು, ಓದಬಹುದು ಇನ್ಫ್ಯಾಕ್ಟ್. ಸೊ ಎಸ್, ಇಲ್ಲಿದೆ ಮೆಸೇಜ್. ಐ ಸಜೆಸ್ಟ್ ನೀವು ಈ ಮೆಸೇಜ್ನ ಓದಿ, ಪಾಸ್ ಮಾಡ್ಕೊಂಡು ಓದ್ಬೋದು. ನೆಕ್ಸ್ಟ್ ಪೇಜಲ್ಲೂ ಮೆಸೇಜ್ ಇದೆ, ಪಾಸ್ ಮಾಡಿಕೊಂಡು ನೀವು ಮೆಸೇಜ್ ಓದ್ಬೋದು. ಓಕೆ, ಇದ್ರ ಇಂಟರ್ಪ್ರಿಟೇಷನ್ ಏನು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಈ ಒಂದು ಮೆಸೇಜ್ ಮೇಯ್ನಾಗಿ ಏನು ಹೇಳುತ್ತೆ ಅಂದರೆ ಗ್ರೂಪ್ 1, ಇವಾಗ ನಿಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗ್ನ ಯಾರೋ ಒಬ್ರು ಡಿಸ್ಕ್ರೈಬ್ ಮಾಡೋದೇನು ಬೇಡ. ಯಾರೋ ಒಬ್ರು ಇವ್ರು ನಿಜವಾಗ್ಲೂ ನಿಮಗೆ ಇಂಪಾರ್ಟೆಂಟಾ ಅಲ್ವಾ ಅಂತ ಡಿಸ್ಕ್ರೈಬ್ ಮಾಡೋದೇನು ಬೇಡ. ನಿಮಗೆ ಗೊತ್ತು ಇವ್ರು ನಿಮ್ಗೆ ಎಷ್ಟು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ಆ್ಯಂಡ್ ಎಷ್ಟು ಒಂದು ಇಂಪಾರ್ಟೆಂಟ್ ಪೊಸಿಷನಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಸೊ ಗ್ರೂಪ್ 1 ಮೇ ಬಿ ನಿಮಗೆ ಹೆಂಗಿತ್ತು ಅಂದರೆ, ಫಸ್ಟ್ ಮೂಮೆಂಟ್ ಈ ಪರ್ಸನ್ನ ನೋಡಿದಾಗ ಒಂದು ಫೀಲ್ ಆಗುತ್ತೆ ನಿಮಗೆ. ಓಕೆ, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್. ಆ ಒಂದು ಸ್ಪೆಷಲ್ ಫೀಲಿಂಗಿಗೆ ಒಂದು ಕಮಿಟ್ಮೆಂಟೇ ಬೇಕು ಅಂತ ಇಲ್ಲ. ಆ ಒಂದು ಸ್ಪೆಷಲ್ ಫೀಲಿಂಗಿಗೆ ದಿನ ಮಾತಾಡಬೇಕು, ದಿನ ಟೈಮ್ ಸ್ಪೆಂಡ್ ಮಾಡಬೇಕು, ಆ ಥರ ಒಂದು ಎಕ್ಸ್ಪ್ಲನೇಷನ್ನು, ಆ ಥರ ಒಂದು ಟ್ಯಾಗ್ ಲೈನ್ ಕೊಡಬೇಕು ಅನ್ನೋದೇ ಇಲ್ಲ. ನಿಮಗೆ ಗೊತ್ತು ಏನೋ ಸ್ಪೆಷಲ್ ಇದೆ ಅಂತ, ಆ್ಯಂಡ್ ದಟ್ ಈಸ್ ಎನಫ್. ಆ ಥರ ನಿಮ್ಗೆ ಹೆಂಗೆ ಅಂತ ನೋಡ್ತಾ ಇದ್ದೀನಿ ಅಂದರೆ, ನೀವು ತುಂಬ ಜನ ಇಲ್ಲಿ ಏನು ಕ್ವೆಶನ್ ಕೇಳ್ತಾ ಇದ್ದೀರಾ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಅಥವಾ ಅವರು ಯಾವುದೋ ಥರ್ಡ್ ಪರ್ಸನ್ ಜೊತೆ ಇದ್ದಾರೆ, ಅಥವಾ ಅವರು ಒಂದು ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದಾರೆ. ಬಟ್ ನಿಮಗೆ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ. ಇಟ್ಸ್ ಲೈಕ್ ಯಾವುದೇ ರೀತಿಯಾದ ಒಂದು ನೀವೇ ಮೇ ಬಿ ಇನ್ನು ನಿಮಗೇನೆ ಅರ್ಥ ಆಗಿಲ್ಲ, ನಿಜವಾಗ ಒಂದು ರಿಯಾಲಿಟಿ ಚೆಕ್ ಆಗಿಲ್ಲ, ನಿಮ್ಮ ಇವರ ಮಧ್ಯೆ ಒಂದು ಡೀಪ್ ಕಾನ್ವರ್ಸೇಷನ್ ಇನ್ನೂ ಆಗಿಲ್ಲ ಅನ್ಕೊತೀನಿ. ಬಟ್ ಅವ್ರನ್ನ ನೋಡಿದಾಗಲೇ ನಿಮಗೊಂದು ಫೀಲ್ ಬಂದ್ಬಿಡ್ತು ಲಾಂಗ್ ಬ್ಯಾಕ್. ಓಕೆ, ನಿಮ್ಮಿಬ್ರ ಮಧ್ಯೆ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ಆ ಸ್ಪೆಷಲ್ ಬಾಂಡಿಂಗ್ನ ಎಕ್ನಾಲೇಜ್ ಮಾಡ್ಕೋಬೇಕಂದ್ರೆ ಅಥವಾ ಆಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಟೈಮ್ ಆಗುತ್ತೆ, ಅಥವಾ ಅದಕ್ಕೊಂದು ರೈಟ್ ಟೈಮ್ ಬರುತ್ತೆ. ಮೇ ಬಿ ನೀವು ಆ ಒಂದು ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಗ್ರೂಪ್ 1. ಬಟ್ ಯು ನೋ, ಈವನ್ ದೋ ಥರ್ಡ್ ಪರ್ಸನ್ ಇದ್ರೂ ನಿಮ್ಮಿಬ್ರು ಮಧ್ಯೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ನೀವು ಒಂದು ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯಾದ ಒಂದು ಕನ್ಫ್ಯೂಷನ್ ಇಲ್ಲ ನಿಮಗೆ. ಈ ಮೆಸೇಜ್ನ, ಈ ಒಂದು ಪಿಕ್ಚರ್ನ ನೋಡ್ಬೋದು, ವೆರಿ ಕಾಮ್ ಆಗಿ ಕಣ್ಮುಚ್ಕೊಂಡು ವೆರಿ ಡೀಪಾಗಿ ಏನು ಯೋಚನೆ ಮಾಡ್ತಾ ಇಲ್ಲ. ಜಸ್ಟ್ ಒಂಥರ ಮೆಡಿಟೇಟ್ ಮಾಡ್ತಿರೋ ಥರ, ಜಸ್ಟ್ ಒಂಥರ ಲೈಕ್ ಜಸ್ಟ್ ಥಿಂಕಿಂಗ್ ಅಷ್ಟೇ. ತುಂಬ ಡೀಪ್ ಥಿಂಕಿಂಗು ಅಲ್ಲ, ಓವರ್ ಥಿಂಕಿಂಗು ಅಲ್ಲ, ಆ ಥರ ಒಂದು ಕಾರ್ಡ್ ಇದು. ಸೊ ನಿಮಗೇನು ಅನ್ಸುತ್ತೆ ಅಂದರೆ, ಈವನ್ ದೋ ನೀವಿಬ್ಬರು ದೂರದಲ್ಲಿ ಇದ್ರೂ ಯಾವುದೋ ಒಂದು ಮೂಮೆಂಟಲ್ಲಿ ಮತ್ತೆ ಕನೆಕ್ಟ್ ಆಗ್ತೀವಿ, ಮತ್ತೆ ಈ ಕನೆಕ್ಷನ್ದು ಇಂಪಾರ್ಟೆನ್ಸ್ ನಿಮ್ಮಿಬ್ಬರಿಗೂ ಗೊತ್ತಾಗುತ್ತೆ, ನೀವಿಬ್ಬರು ಅದನ್ನ ಮಿಸ್ ಮಾಡ್ಕೊತೀರಾ. ಇಷ್ಟೊಂದು ಕಾನ್ಫಿಡೆಂಟ್ ನಿಮಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಸೊ
ಇವಾಗ ನೆಕ್ಸ್ಟ್ ನೋಡೋಣ, ಇದು ಕರೆಂಟ್ ಎನರ್ಜಿ ಆಫ್ ದ ಸಿಚುವೇಶನ್ ಆಗಿರುತ್ತೆ. ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದ್ದೀರಾ, ನೀವು ಫ್ರಸ್ಟ್ರೇಷನ್ ಅಲ್ಲಂತೂ ಇಲ್ಲ. ಯಾಕೆ ಇವ್ರು ನಂಗೆ ಸಿಗ್ತಾ ಇಲ್ಲ, ಯಾಕೆ ಇವರು ಥರ್ಡ್ ಪರ್ಸನ್ ಜೊತೆ ಇದ್ದಾರೆ, ಯಾಕೆ ಇವರು ಥರ್ಡ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಆ ಥರ ನಿಮಗೆ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ. ಅದಕ್ಕೇನು ರಶ್ ಮಾಡ್ತಾ ಇಲ್ಲ ನೀವು, ಅದಾಗೋ ಟೈಮಿಗೆ ಆಗುತ್ತೆ ಅನ್ನೋ ಒಂದು ಪಾಯಿಂಟನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಸೊ ಇವಾಗ ನೋಡೋಣ ನೀವು ಹೆಂಗೆ ಈ ಪರ್ಸನ್ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಗ್ರೂಪ್ 1, ದ ಮೂನ್ ಬಂತು ಅಂದರೆ ಐ ಫೀಲ್ ನಂಗೆ ಏನಿಸ್ತದೆ ಅಂದರೆ ಈ ಒಂದು ಪರ್ಸನ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಅನಿಸ್ತಾ ಇದೆ. ಗ್ರೂಪ್ 1 ನಿಮಗಿನ್ನೂ ಐಡಿಯಾ ಇಲ್ಲ ಇವರ ಲೈಫ್ ಸ್ಟೈಲ್ ಏನು, ಇವರ ಡೈಲಿ ರೋಟೀನ್ ಏನು, ಇವ್ರ ಫೇವ್ರೆಟ್ ಕಲರ್ ಏನು, ಫೇವ್ರೆಟ್ ಫುಡ್ ಏನು, ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು, ಏನು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಏನು ಮಾಡಿದ್ರೆ ಇಷ್ಟ ಆಗಲ್ಲ. ಐ ಗೆಸ್ ಗ್ರೂಪ್ 1 ನಿಮಗೆ ಇದ್ರ ಬಗ್ಗೆ ಏನು ಅಷ್ಟು ಐಡಿಯಾ ಇಲ್ಲ ಅನ್ನೋದನ್ನ ಮೇನ್ ಆಗಿ ನಾನು ನೋಡ್ತಾ ಇದ್ದೀನಿ. ಸೊ ಆ್ಯಂಡ್ ತುಂಬ ವಿಷಯಗಳು ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವ್ರು ಆ್ಯಕ್ಚುಲಿ ಯಾವ ಥರ ಫೀಲ್ ಮಾಡ್ತಾರೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ, ಅವರ ಒಂದು ಭಾವನೆ, ಎಮೋಷ್ನಲ್ ಪರ್ಸನ್ನ ಇವರು, ಪ್ರಾಕ್ಟಿಕಲ್ ಪರ್ಸನ್ನ ಇವರು, ಇದನ್ನು ನಿಮಗೆ ಜಾಸ್ತಿ ಒಂದು ಇನ್ಫಾರ್ಮೇಷನ್ ಇಲ್ಲ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಗ್ರೂಪ್ 1 ನಿಮಗೆ ಗೊತ್ತು ಯಾವುದೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ನಿಮ್ಮಿಬ್ರ ಮಧ್ಯೆ ಅಂತ, ಬಟ್ ಅವ್ರನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ತಾ ಇಲ್ಲ ನೀವು. ಬಿಕಾಸ್ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಿಮಗೆ ಐ ಫೀಲ್ ಯಾವುದೋ ಒಂದು ಮೂಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಡೀಪ್ ಆಗಿ ಅಂತ ಐ ಫೀಲ್. ಬಿಕಾಸ್ ಇಲ್ಲೂ ಈ ಮೂನ್ ಇದು ಆ್ಯಕ್ಚುಲಿ ನೈಟ್ ಇರುತ್ತಲ್ವ, ಅದು ಮೂನ್ ಕಾರ್ಡ್, ಅಲ್ಲೂ ಕಣ್ಮುಚ್ಕೊಂಡಿದೆ, ಇಲ್ಲೂ ಕಣ್ಮುಚ್ಕೊಂಡಿದೆ. ಬಟ್ ಐ ಫೀಲ್ ಗ್ರೂಪ್ 1 ನಿಮ್ಮಿಬ್ಬರ ಮಧ್ಯೆ ಇನ್ನೂ ಪ್ರಾಪರ್ ಕಾನ್ವರ್ಸೇಷನೇ ಆಗಿಲ್ಲ, ಪ್ರಾಪರಾಗಿ ನೀವು ಮಾತೇ ಆಡಿಲ್ಲ, ಪ್ರಾಪರಾಗಿ ಇಬ್ರಿಗಿಬ್ರು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ಸೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವ್ರನ್ನ ನೀವು ಕಂಪ್ಲೀಟಾಗಿ ಟ್ರಸ್ಟು ಮಾಡಲ್ಲ. ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಅವರೇನೋ ಹೈಡ್ ಮಾಡ್ತಾ ಇದ್ದಾರೆ ನಿಮಗೆ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಏನೋ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಇದು ಹೆಂಗೆ ಅನಿಸ್ತಾ ಇದೆ ಅಂದರೆ, ನಿಮಗೆ ಆಲ್ರೆಡಿ ಒಂದು ಥರ್ಡ್ ಪರ್ಸನ್ ಸಿಚುವೇಶನ್ ಇನ್ವಾಲ್ವ್ ಆಗಿರೋದು ಗೊತ್ತು, ಬಟ್ ನೀವು ಇಲ್ಲಿ ಸೈಲೆಂಟಾಗಿದ್ದೀರಾ. ಹಾಗಂತ ನಿಮ್ಮ ಪಾರ್ಟ್ನರ್ನ ನೀವು ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇಲ್ಲ, ನೀವು ಕಂಪ್ಲೀಟಾಗಿ ಅವ್ರನ್ನ ಟ್ರಸ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತು ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಸ್ಪೆಷಲ್ ಬಾಂಡಿಂಗ್ ಯಾವುದೇ ಕಾರಣಕ್ಕೂ ಅವರು ಆ ಥರ್ಡ್ ಪರ್ಸನ್ ಜೊತೆ ಫೀಲ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತು ನಿಮ್ಮ ಒಂದು ಲವ್ ಅವರಿಗೆ ಒಂದಿನ ಪ್ರಾಪರಾಗಿ ಅರ್ಥ ಮಾಡ್ಕೊತಾರೆ, ಒಂದು ಪ್ರಾಪರಾಗಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ನಿಮ್ಮ ಜೊತೆ ಇರ್ತಾರೆ. ಬಿಕಾಸ್ ನಿಮ್ಮ ಜೊತೆ ಇರೋ ಸ್ಪೆಷಲ್ ಬಾಂಡಿಂಗ್ ವೆರಿ ಸ್ಪಿರಿಚುವಲ್ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ ಮೆಡಿಟೇಟ್ ಮಾಡ್ತಿರೋದನ್ನ. ಒಂಥರ ಡಿಫ್ರೆಂಟ್ ಯೂನಿವರ್ಸಲ್ಲೇ ನೀವು ಕನೆಕ್ಟ್ ಆಗಿದ್ದೀರಾ, ಈ ಯೂನಿವರ್ಸ್ ಅಷ್ಟೇ ಅಲ್ಲ ಗ್ರೂಪ್ 1, ಅದು ನಿಮಗೆ ಚೆನ್ನಾಗಿ ಸೆನ್ಸ್ ಆಗ್ತಾ ಇದೆ. ಸೊ ಒನ್ ಥಿಂಗ್ ಈಸ್ ಹಿಡನ್, ಏನೋ ಒಂದು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ, ಅದು ನಿಮಗೂ ಗೊತ್ತು. ಮೇ ಬಿ ನಿಮಗೆ ಆನ್ಸರು ಗೊತ್ತಿದೆ, ಬಟ್ ಅವ್ರ ಬಾಯಿಂದ ಬರಲಿ, ಅವರೇ ಇದಕ್ಕೊಂದು ಕ್ಲಾರಿಟಿ ಕೊಡಲಿ, ಅಲ್ಲಿವರೆಗೂ ನಾನು ಇದನ್ನು ಪುಷ್ ಮಾಡ್ಕೊಂಡು ಹೋಗೋದು ಸರಿಯಲ್ಲ. ಇದು ಒಂದು ನಿಮ್ಮ ಭಾವನೆ, ಇದೊಂದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗ್ರೂಪ್ 1 ನಿಮ್ಮ ಪಾರ್ಟ್ನರ್ ಬಗ್ಗೆ. ಸೊ ಇವಾಗ ನೋಡೋಣ ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ. ಒಂದು ಲವ್ ಇದೆಯಾ, ಒಂದು ಕಮಿಟ್ಮೆಂಟ್ ಇದೆಯಾ? ಇವಾಗ ಇನ್ ಕೇಸ್ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ಏನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಗ್ರೂಪ್ 1 ದ ಚಾರಿಯಟ್. ಅಗೇನ್ ಚಾರಿಯಟ್ ಬಂದ್ಬಿಟ್ಟು ಕ್ಯಾನ್ಸರ್ ಝೋಡಿಯಾಕ್ ಸೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲೂ ಮೂನ್ ಇದೆ, ಇಲ್ಲೂ ಮೂನ್ ಇದೆ. ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಅಗೇನ್ ಇಟ್ಸ್ ಎ ಮೂನ್. ಈ ಪಿಕ್ಚರ್ನ ಪ್ರಾಪರಾಗಿ ನೋಡಿದ್ರೆ ಇಲ್ಲಿ 2 ಮೂನ್ ಇದೆ ನಿಮಗೆ. ಆಲ್ ರೈಟ್. ಸೊ ಗ್ರೂಪ್ 1 ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರಿಗೆ ಈ ರಿಲೇಶನ್ಶಿಪ್ ಇನ್ನೂ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ಹೋಗ್ತಾ ಇದೆ. ಅಂದರೆ ಈ ಒಂದು ರಿಲೇಶನ್ಶಿಪ್ನ ಅವರು ಪಡ್ಕೋಬೇಕು ಅಂದರೆ ತುಂಬ ಸಿಚುವೇಶನ್ನ ಫೇಸ್ ಮಾಡಬೇಕು, ತುಂಬ ಒಂದು ಆಪೋಸಿಷನ್ನ ಫೇಸ್ ಮಾಡಬೇಕು. ಮೇ ಬಿ ಎಲ್ಲೋ ಒಂದು ಕಡೆ ಈ ಪರ್ಸನ್ ಅದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಒಂದು ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಐ ಫೀಲ್ ಆ ವಿಷಯ ನಿಮಗೂ ಗೊತ್ತು.
ಎಲ್ಲೋ ಒಂದ್ ಕಡೆ ಈ ಪರ್ಸನ್ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅಷ್ಟೆಲ್ಲ ಚಾಲೆಂಜಸ್ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಇಲ್ಲಿ ಒಂದು ಬ್ಲ್ಯಾಕ್, ಇಲ್ಲೊಂದು ವೈಟ್ ಹಾರ್ಸ್ ಕೈಂಡ್ ಇರೋದನ್ನ ನೋಡ್ಬೋದು ನೀವು ಗ್ರೂಪ್ 1. ಸೊ ಮೇ ಬಿ ಇನ್ವಾಲ್ವ್ಮೆಂಟ್ ಆಫ್ 2 ಪೀಪಲ್ ಇದೆ ಇಲ್ಲಿ. ಬಟ್ ನಿಮ್ಮ ಪರ್ಸನ್ಗೆ ಇವಾಗ ಯಾರನ್ನ ಚೂಸ್ ಮಾಡಬೇಕು, ಯಾರ ಕಡೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾರನ್ನ ಟೋಟಲ್ ಆಗಿ ಚೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಹಿಂಗ್ ಹೋಗ್ತಾ ಇದಾರೆ, ಒಂದ್ ಕಡೆ ಹಿಂಗ್ ಹೋಗ್ತಾ ಇದಾರೆ. ಸೊ ಲೈಕ್ ಅವರಿಗೇನೆ ಒಂದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಡೆಫಿನೆಟ್ಲಿ ಅವರೊಂದು ಡಿಸ್ಟರ್ಬ್ಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಈ ಒಂದು ಕನೆಕ್ಷನ್ ತಗೊಂಡು. ಅವ್ರಿಗೆ ನಿಜವಾಗ್ಲೂ ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾರ ಕಡೆ ಚೂಸ್ ಮಾಡಬೇಕು, ಯಾರಿಗೋಸ್ಕರ ಹೋರಾಡಬೇಕು ನಾನು. ಅವರ ಹಾರ್ಟ್ ಒಬ್ರನ್ನ ಚೂಸ್ ಮಾಡ್ತಾ ಇದ್ರೆ, ಅವ್ರ ಮೈಂಡ್ ಇನ್ನೊಬ್ರನ್ನ ಚೂಸ್ ಮಾಡ್ತಾ ಇದೆ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಎಡವ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಸೊ ಆ ಒಂದು ಸಿಚುವೇಶನ್ಗೆ ಅಂಡ್ ಗಿವ್ ಅಪ್ ಮಾಡಕ್ಕೂ ರೆಡಿ ಇಲ್ಲ. ಬಿಕಾಸ್ 7 ಬಂದಿರೋದ್ರಿಂದ ಚಾರಿಯಟ್ ಅಲ್ಲಿ ಅದೊಂದು ಗಿವ್ ಅಪ್ ಕಾರ್ಡೇ ಅಲ್ಲ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಕ್ಲಾರಿಟಿ ಸಿಗೋ ತರ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ನಾನು ಬಿಟ್ಕೊಡಲ್ಲ. ಈ ತರ ಒಂದು ಭಾವನೆ ಆಗಿರುತ್ತೆ ಈ ಪರ್ಸನ್ದು. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಇವಾಗ. ಕೈಂಡ್ ಆಫ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಯಾವ ಕಡೆ ಹೋಗ್ಬೇಕು, ಏನ ಚೂಸ್ ಮಾಡ್ಬೇಕು, ನಿಜವಾಗ್ಲೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮೆಸೇಜ್ ನೋಡೋಣ. ಥರ್ಡ್ ಪರ್ಸನ್ ಬಗ್ಗೆ ಅವರಿಗೆ ಏನ್ ಇಂಟೆನ್ಷನ್ ಇದೆ, ಥರ್ಡ್ ಪರ್ಸನ್ ಬಗ್ಗೆ ಫೀಲಿಂಗ್ಸ್ ಏನಿದೆ ಅಂತ ಫಸ್ಟ್ ನೋಡೋಣ. ಓಕೆ, ಫೀಲಿಂಗ್ಸ್ ಏನಿದೆ ಥರ್ಡ್ ಪರ್ಸನ್ ಬಗ್ಗೆ ಅಂತ ನೋಡೋಣ. ಗ್ರೂಪ್ 1 ಥರ್ಡ್ ಪರ್ಸನ್ ಮೇಲೆ ಇವ್ರಿಗೆ ಏನು ಫೀಲಿಂಗ್ಸ್ ಇದೆ ಅಂತ ನೋಡೋಣ. ಥರ್ಡ್ ಪರ್ಸನ್ ಬಗ್ಗೆ ಇವರು ಕ್ಲಾರಿಟಿಯಾಗಿ ಥಿಂಕ್ ಮಾಡ್ತಾ ಇದ್ದಾರಾ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ? ಒಂದು ಮೆಸೇಜ್ ಬಂದಿದೆ, ಇದನ್ನ ಇಲ್ಲಿ ಇಟ್ಬಿಡ್ಲ ಬೇಡ. ಟು ದ ಸಿ, ನಂಬರ್ 7 ಮತ್ತೆ ನಿಮಗೆ ರಿಲೇಟ್ ಆಗ್ತಾ ಇದೆ ಅಂದ್ರೆ ಎಸ್, ನೀವು ಪ್ರಾಪರ್ ಮೆಸೇಜ್ ಚೂಸ್ ಮಾಡಿದ್ದೀರಾ ಅಂತ. ಸೊ ಇದು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು, ಒಂದು ಪರ್ಸನ್ ಬೋಟ್ ಅಲ್ಲಿ ಹೋಗ್ತಾ ಇರೋದು, ಸೇಲ್ ಆಗ್ತಾ ಇರೋದು ಟುವರ್ಡ್ಸ್ ಏನೋ ಒಂದು ದೂರದ ಗುರಿ ನಾ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು, ದೂರದಲ್ಲಿರೋದು ಏನೊಂದು ಪಡ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾ ಇರೋದು. ಆ ಥರ ಒಂದು ಮೆಸೇಜ್ ಬಂದಿದೆ ನಿಮಗೆ. ಏನಿದ್ದು ಮೆಸೇಜ್ ಅಂತ ನೋಡೋಣ. ಇಲ್ಲಿದೆ, ನೀವು ಪಾಸ್ ಮಾಡ್ಕೊಂಡು ಓದ್ಬೋದು. ಈ ಮೆಸೇಜ್ನ ಓದಿ ಗ್ರೂಪ್ 1 ಪಾಸ್ ಮಾಡ್ಕೊಳ್ಳಿ. ಓಕೆ, ಇದನ್ನ ನಾನು ಇವಾಗ ಇಂಟರ್ಪ್ರಿಟ್ ಮಾಡ್ತೀನಿ. ಇದಕ್ಕೆ ಈ ಒಂದು ಮೆಸೇಜ್ ನೋಡಿದ್ರೆ ನನಗೆ 6 ಆಫ್ ಸ್ವರ್ಡ್ಸ್ ಕಾರ್ಡ್ ನನಗೆ ಕಣ್ಮುಂದೆ ಬರ್ತಾ ಇದೆ. ಟ್ಯಾರೋ ಕಾರ್ಡಲ್ಲಿ 6 ಆಫ್ ಸ್ವರ್ಡ್ಸ್ ಏನು ಹೇಳುತ್ತೆ ಈ ಮೆಸೇಜ್ ಮೇಯ್ನ್ ಆಗಿ ಅಂದರೆ, ಗ್ರೂಪ್ 1 ಗೋ ವಿತ್ ದ ಫ್ಲೋ. ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಫ್ಲೋ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ ಈ ಒಂದು ಸಿಚುವೇಶನ್ ಬಗ್ಗೆ. ಏನು ಒಂದು ಥರ್ಡ್ ಪರ್ಸನ್ ಬಗ್ಗೆ ಗೋ ವಿತ್ ದ ಫ್ಲೋ ತರ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಡೀಪ್ ಇಂಟೆನ್ಷನ್ ಇಲ್ಲ, ಯಾವುದೇ ಒಂದು ಡೀಪ್ ಎಫರ್ಟ್ನ ಹಾಕ್ತಾ ಇಲ್ಲ ಅವರು, ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಥರ್ಡ್ ಪರ್ಸನ್ ಇಂದ. ಸೊ ಒಂದು ಗೋ ವಿತ್ ದ ಫ್ಲೋ ಇಂಟೆನ್ಷನ್ ಅಲ್ಲಿ ಇದ್ದಾರೆ. ಮೇ ಬಿ ಆ ಥರ್ಡ್ ಪರ್ಸನ್ ಬಗ್ಗೆ ನಿಮ್ಮ ಪರ್ಸನ್ಗೆ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಒನ್ ಥಿಂಗ್. ಆ್ಯಂಡ್ ಯಾವುದೇ ರೀತಿಯಾದ ತುಂಬ ಎಫರ್ಟು ಹಾಕ್ತಾ ಇಲ್ಲ. ಮೇ ಬಿ ಹೆಂಗೆ ಅನಿಸ್ತಾ ಇದೆ ಅಂದರೆ, ಅವ್ರು ಬೇಕೇ ಬೇಕು ಅಂತ ಏನಿಲ್ಲ, ಬಟ್ ಅವ್ರು ಆಲ್ರೆಡಿ ಲೈಫಲ್ಲಿ ಇರೋದ್ರಿಂದ ಯಾರನ್ನ ಏನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ನಿಮ್ಮ ಪರ್ಸನ್ಗೆ, ಥರ್ಡ್ ಪರ್ಸನ್ ಮೇಲೆ. ಸೊ ದೇ ಆರ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಅವ್ರಿಗೇನೆ ಇಂಪಾರ್ಟೆಂಟ್ ಕೊಡಬೇಕು ಅಂತ ಇಲ್ಲ. ಬಟ್ ಒನ್ ಗುರಿ ಏನಂತ ಅಂದರೆ, ನಿಮ್ಮ ಪರ್ಸನ್ಗೆ ಲೈಫ್ ಪೀಸ್ ಆಗಿರಬೇಕು. ಈ ಒಂದು ಥರ್ಡ್ ಪರ್ಸನಿಂದ ಅವ್ರವ್ರ ಲೈಫಲ್ಲಿ ತುಂಬ ಮೇಲೆ ಕೆಳಗೆ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಏನಾಗುತ್ತೆ ಅದನ್ನ ಫೇಸ್ ಮಾಡ್ತೀನಿ ಅನ್ನೋ ಒಂದು ಮೂಮೆಂಟಲ್ಲಿ ಇದ್ದಾರೆ. ಇವಾಗ ಇರೋರನ್ನ ಹೋಗಿ ಅಂತ ಪುಷ್ ಮಾಡೋದಕ್ಕೂ ಆಗಲ್ಲ, ಆ್ಯಂಡ್ ಪುಷ್ ಮಾಡಿಬಿಟ್ಟು ಇರೋ ಒಂದು ಕ್ಲಾರಿಟಿನ ಕಳ್ಕೊಳ್ಳೋದಕ್ಕೂ ಆಗಲ್ಲ. ಆ ಮೂಮೆಂಟಲ್ಲಿ ಇದ್ದಾರೆ ನಿಮ್ಮ ಒಂದು ಪರ್ಸನ್. ಸೊ ಎಲ್ಲೋ ಒಂದು ಕಡೆ ಗೋ ವಿತ್ ದ ಫ್ಲೋ, ಏನು ಡೀಪ್ ಇಂಟೆನ್ಷನ್ ಇಲ್ಲ, ಇವರೇ ನನ್ನ ಪಾರ್ಟ್ನರ್ ಆಗಬೇಕು ಅನ್ನೋ ಒಂದು ಡೀಪ್ ಇಂಟೆನ್ಷನ್ ಇಲ್ಲ. ಬಟ್ ಜಸ್ಟ್ ಲೈಫ್ ಒಂದು ಪೀಸಾಗಿ ಹೋಗೋ ತನಕ ಚೆನ್ನಾಗಿರ್ಲಿ, ಆ ಒಂದು ಇಂಟೆನ್ಷನಲ್ಲಿ ಇದ್ದಾರೆ. ಬಿಟ್ಟರೆ ಯಾವುದೇ ನಂಗೇನು ಅನ್ಸೋದು ಅಂದರೆ, ಯಾವುದೇ ರೀತಿ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇನ್ನೂ ಮಾಡಿಲ್ಲ ಇವರು ಥರ್ಡ್ ಪರ್ಸನ್ ಬಗ್ಗೆ.
ಜಸ್ಟ್ ಎಫರ್ಟ್ ಅವರೆಷ್ಟು ಹಾಕ್ತಾರೆ ಇವರು ಅಷ್ಟೇ ಹಾಕ್ತಾ ಇದ್ದಾರೆ, ಅವರೆಷ್ಟು ಹಾಕಲ್ಲ ಆ ಮೂಮೆಂಟಲ್ಲಿ ಇವರು ಹಾಕಲ್ಲ. ಆ್ಯಂಡ್ ಅವ್ರೇನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆಗಿಲ್ಲ ಅಂದರೆ ಆಗಲಿಲ್ಲ, ಅದನ್ನು ಜಾಸ್ತಿ ಇನ್ನೇನು ಮಾಡೋದಕ್ಕೆ ಹೋಗಲ್ಲ. ಸೊ ಜಸ್ಟ್ ಒಂದು ಪೀಸ್ ಕಾಮ್ ಅಲ್ಲಿ ಫ್ಲೋ ಆಗ್ತಾ ಇದೆ, ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಬಿಟ್ರೆ ಜಾಸ್ತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಥರ್ಡ್ ಪರ್ಸನ್ ಜೊತೆ ಅವರಿಗೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಜಾಸ್ತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಥರ್ಡ್ ಪರ್ಸನ್ ಜೊತೆ. ಸೊ ಇವಾಗ ನೋಡೋಣ ನಾವು ನಿಮ್ಮ ಮೇಲೆ ಏನಿದೆ, ನಿಮ್ಮ ಮೇಲೆ ಇಂಟೆನ್ಷನ್ ಏನಿದೆ. ಆವಾಗಲೇ ನಾವು ಫೀಲಿಂಗ್ಸ್ನ ನೋಡಿದ್ವಿ, ಇಂಟೆನ್ಷನ್ ಏನಿದೆ ಅಂದರೆ ಏನಾದರೂ ಆ್ಯಕ್ಷನ್ ತಗೋಬೇಕಂತ ಇದ್ದಾರಾ, ರೀಕಾನ್ಸಿಲಿಯೇಷನ್ ಆಗಬೇಕು ಅಂತ ಇದ್ದಾರಾ, ಅಥವಾ ನಿಜವಾಗ್ಲೂ ನಿಮ್ಮನ್ನ ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಇದ್ದಾರಾ ಈ ಪರ್ಸನ್. ಸೊ ನೋಡೋಣ ನಿಮ್ಮ ಮೇಲೆ ಏನು ಇಂಟೆನ್ಷನ್ ಇದೆ, ನೆಕ್ಸ್ಟ್ ಆ್ಯಕ್ಷನ್ ನಿಮ್ಮ ಮೇಲೆ ಏನು ತಗೋಬೇಕು ಅಂತ ಇದ್ದಾರೆ ಈ ಪರ್ಸನ್. ಗ್ರೂಪ್ 1, ತುಂಬಾನೇ ಒಂದು ಮಿಕ್ಸ್ಡ್ ಆ್ಯಂಡ್ ಇಂಟೆನ್ಸ್ ಮೆಸೇಜ್ ಬರ್ತಾ ಇದೆ ನನಗೆ ಇಲ್ಲಿ. ಸೊ 10 ಆಫ್ ಸ್ವರ್ಡ್ಸ್ ಒಂದು ಎಂಡಿಂಗ್ ಕಾರ್ಡ್ ಅನ್ಬೋದು. ಮೇ ಬಿ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ಹರ್ಟ್ ಆಗಿದೆ ನಿಮ್ಮ ಬಗ್ಗೆ, ನಿಜವಾಗ್ಲೂ ಈ ರಿಲೇಶನ್ಶಿಪ್ ಇಂದ ನಿಮ್ಮ ಮತ್ತೆ ಅವರ ಒಂದು ಬಾಂಡಿಂಗ್ ಇಂದ ಅವರಿಗೆ ತುಂಬಾ ಹರ್ಟ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನನಗೇನು ಅನ್ಸ್ತದೆ ಅಂದ್ರೆ ಈ ಪರ್ಸನ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ ಲೈಫಲ್ಲಿ, ಬಟ್ ಲೈಫನ್ನ ಪೀಸ್ ಆಗಿ ಹೋಗೋದಕ್ಕೆ ಯಾರು ಹೆಲ್ಪ್ ಮಾಡ್ಬೇಕು, ಆ ಪೀಸ್ನ ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಇಲ್ಲಿ ನೋಡ್ಬೋದು ಈ ಥರ್ಡ್ ಪರ್ಸನ್ ಸಿಚುವೇಶನ್ ಅಲ್ಲಿ ಅವ್ರಿಗೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಆ್ಯಂಡ್ ಅವ್ರಿಗೂ ಜಾಸ್ತಿ ಇನ್ನೂ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಏನು ಡ್ರೀಮ್ ಮಾಡ್ಕೊಂಡಿಲ್ಲ, ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಲ್ಲಿದ್ದಾರೆ. ಆ್ಯಂಡ್ ಅದೇ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ದಾಗ ಅಥವಾ ನಿಮ್ಮ ಜೊತೆ ಒಂದು ಡೀಪ್ ಕನೆಕ್ಷನ್ ಅಥವಾ ಬಾಂಡಿಂಗಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ಅವರಿಗೆ ಬೇಕಾಗಿದ್ದ ಪೀಸ್ ಸಿಗ್ತಾ ಇರಲಿಲ್ಲ. ಅವರಿಗೆ ಒಂದು ಫ್ಲೋ ಅಲ್ಲಿ ಹೋಗೋಣ, ಲೈಫ್ನ ಡೆಸ್ಟಿನಿ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗೋಣ, ಅವ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿರ್ಬೇಕಾದ್ರೆ ಅದೆಲ್ಲೋ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಾ ಇತ್ತು. ಮೇ ಬಿ ರಿಲೇಶನ್ಶಿಪ್ ಒಂದು ಕಾರಣದಿಂದ ಬೇರೆ ಏರಿಯಾ ಲೈಫ್, ಕರಿಯರ್, ಫಿನಾನ್ಸ್ ಸಿಚುವೇಶನ್ ಅದೆಲ್ಲದಕ್ಕೂ ಮೇ ಬಿ ಎಫೆಕ್ಟ್ ಆಗ್ತಾ ಇತ್ತು, ಸಮ್ ಆರ್ ದಿ ಅದರ್ ವೇ ಎಫೆಕ್ಟ್ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀನಿ. ಕಾನ್ವರ್ಸೇಷನ್ಸ್ ಒಂದೊಂದ್ಸತಿ ಹರ್ಟ್ ಆಗ್ತಾ ಇತ್ತು, ನಿಮ್ಮ ಒಪಿನಿಯನ್ಸ್ ಎಲ್ಲೋ ಒಂದು ಕಡೆ ಹರ್ಟ್ ಮಾಡ್ತಾ ಇತ್ತು ಅವ್ರಿಗೆ, ಎಲ್ಲೋ ಒಂದು ಕಡೆ ಒಂದು ಸ್ಮೂತ್ ಆಗಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಮೇ ಬಿ ಅದೊಂದು ಕಾರಣಕ್ಕೆ ಇಲ್ಲಿ ಚಾರಿಯಟ್ ಬಂದಿದೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ನೆನಪಿಸ್ಕೊಂಡಾಗ ಎಸ್ ಇವ್ರನ್ನ ಚೂಸ್ ಮಾಡೋಣ ಮತ್ತೆ ಹೋಗೋಣ ಅನ್ನೋ ಒಂದು ಲೈಕ್ ಆ ಒಂದು ಡೈರೆಕ್ಟ್ ಆಪ್ಷನ್ನ ಅವ್ರು ಚೂಸ್ ಮಾಡ್ತಾ ಇಲ್ಲ. ಗ್ರೂಪ್ 1 ಎಲ್ಲೋ ಒಂದು ಕಡೆ ಈ ಪರ್ಸನ್ ಹರ್ಟ್ ಆಗಿದ್ದಾರೆ. ನಿಮ್ಮ ಒಂದು ರಿಲೇಶನ್ಶಿಪ್ನ ನೆನಪಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಹರ್ಟ್ ಆಗಿರೋದು ಇನ್ನೂ ಕಮ್ಮಿ ಆಗಿಲ್ಲ, ತುಂಬ ಹರ್ಟ್ ಆಗಿದೆ ಅಂತ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆ ಒಂದು ವಿಚಾರಕ್ಕೆ ಅವರು ಈ ಥರ್ಡ್ ಪರ್ಸನ್ನ ಚೂಸ್ ಮಾಡಿದ್ರು, ಥರ್ಡ್ ಪರ್ಸನ್ ಕಡೆ ಹೋದ್ರು. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಕಾಮ್ ಆಗಿ ಫ್ಲೋ ಆಗ್ತಾ ಇರಲಿಲ್ಲ, ತುಂಬ ಸ್ಟ್ರೆಸ್, ತುಂಬ ಟೆನ್ಷನ್, ತುಂಬ ಭಯ ಇತ್ತು. ಆ್ಯಂಡ್ ಫೈನಲಿ ಅದನ್ನ ಅವ್ರು ಆ ಒಂದು ರೀಸನ್ಗೆ ಎಂಡ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಥರ್ಡ್ ಪರ್ಸನ್ ಮೇಲೆ ಇಂಟೆನ್ಷನ್ ಏನಿದೆ ಅವ್ರಿಗೆ. ಏನಾದರೂ ಲೈಕ್ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರಾ ಥರ್ಡ್ ಪರ್ಸನ್ನಿಂದ, ಏನಿದು ಥರ್ಡ್ ಪರ್ಸನ್ ಮೇಲೆ ಅವ್ರಿಗೆ ಏನು ಇಂಟೆನ್ಷನ್ ಏನಿದೆ ಅನ್ನೋದನ್ನ ನೋಡೋಣ. ಗ್ರೂಪ್ 1 ನಿಮ್ಮ ಮೇಲೆ ಹೆಂಗೆ ಇಂಟೆನ್ಷನ್ ನೋಡಿದ್ವಿ ನಾವು, ಥರ್ಡ್ ಪರ್ಸನ್ ಮೇಲೆ ಇವರ ಇಂಟೆನ್ಷನ್ ಏನು ಅಂತ ನೋಡೋಣ. ಇಂಟೆನ್ಷನ್ ಟುವರ್ಡ್ಸ್ ಥರ್ಡ್ ಪರ್ಸನ್ ಏನು ಮಾಡ್ಬೇಕು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಹೋಗಬೇಕು ಅಂತ ಇದ್ದಾರಾ ಇಲ್ವಾ, ಅವ್ರ ಬಗ್ಗೆ ಇನ್ನೂ ಸೀರಿಯಸ್ನೆಸ್ ಬಂದಿದೆಯಾ ಇಲ್ವಾ. ಬಿಕಾಸ್ ಇವಾಗೇನೋ ಕಾಮ್ ಆಗಿ ಫ್ಲೋ ಆಗ್ತಾ ಇದೆ, ಬಟ್ ಅವರ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಥರ್ಡ್ ಪರ್ಸನ್ ಬಗ್ಗೆ ಅಂತ ನಾನು ಇಲ್ಲಿ ಏನೇ ಮೆಸೇಜ್ ಬಂದ್ರೂ ಡೈರೆಕ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಗ್ರೂಪ್ 1. ಸೊ ಐ ಡೋಂಟ್ ನೋ ನಿಮಗೆ ಅದು ಹೆಂಗೆ ತಗೊತೀರಾ ಅಂತ, ಐ ಡೋಂಟ್ ನೋ ನನಗೆ ಇಲ್ಲಿ ಏನು ಮೆಸೇಜ್ ಬರುತ್ತೆ ಅಂತನೋ.
ಬಟ್ ನೋಡೋಣ ಥರ್ಡ್ ಪರ್ಸನ್ ಬಗ್ಗೆ ಅವರ ಇಂಟೆನ್ಷನ್ ಏನು, ಏನಾದ್ರು ಪ್ಲಾನ್ಸ್ ಇದೆಯಾ ಫ್ಯೂಚರಲ್ಲಿ, ಅಥವಾ ಆಸ್ ಐ ನೋ ಅವ್ರು ತುಂಬ ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಬಟ್ ಎಸ್ ವಿಲ್ ಸಿ. ಮೆಸೇಜ್ ಇನ್ ಅ ಬಾಟಲ್ 15 ಅಂದರೆ 6 ನಂಬರ್. ಇಲ್ಲಿ ಹೆಂಗಿದೆ ಅಂದರೆ ಏನೋ ಒಂದು ಕಾಲ್ ಟೈಪ್ ಟೆಲಿಫೋನ್ನ ಒಂದು ಬಾಟಲಲ್ಲಿ ಈ ಒಂದು ಸ್ಪ್ಯಾರೋ ತೊಗೊಂಡು ಹೋಗ್ತಿರೋದನ್ನ ನೋಡ್ಬೋದು ನೀವು. ಒಂಥರ ಮಿಕ್ಸ್ಡ್ ಮೆಸೇಜ್ ಈ ಒಂದು ಸಿಚುವೇಶನ್ಗೆ ಅಲ್ವಾ. ಸೊ ಏನಿದು ಮೆಸೇಜ್ ಅಂತ ನೋಡೋಣ. ಗ್ರೂಪ್ 1 15 ನಂಬರ್. ಸೊ ಎಸ್, ನೀವು ಈ ಒಂದು ಮೆಸೇಜ್ನ ಪಾಸ್ ಮಾಡಿಕೊಂಡು ಓದ್ಬೋದು ಇಲ್ಲಿ. ಈ ಒಂದು ಪ್ಯಾರನ ಓದಿ ನೀವು ಸಾಕು. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಸ್ ಮಾಡಿಬಿಟ್ಟು ಓದ್ಬೋದು. ಓಕೆ, ಇವಾಗ ನಾನು ಹೇಳ್ತೀನಿ ಇದೇನಂತ. ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಲ್ಲಿ ಗ್ರೂಪ್ 1 ಈ ಒಂದು ಪರ್ಸನ್ ಏನಿದ್ದಾರೆ ಅವರೊಂದು ಇನ್ನೂ ಒಂದು ಕಮ್ಯುನಿಕೇಷನ್ ಲೆವೆಲಲ್ಲಿ ಇದ್ದಾರೆ ಅವರಿಬ್ರು. ಇನ್ನೂ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇನ್ನೂ ಒಂದು ಡೀಪ್ ರಿಲೇಶನ್ಶಿಪ್, ಎಮೋಷ್ನಲ್ ಬಾಂಡಿಂಗ್ ಅನ್ನೋ ಒಂದು ಮೂಮೆಂಟ್ಗೆ ಥರ್ಡ್ ಪರ್ಸನ್ ಜೊತೆ ಹೋಗಿಲ್ಲ. ಜಸ್ಟ್ ಒಂದು ಕಮ್ಯುನಿಕೇಷನ್ ಅಲ್ಲೇ ಇದೆ ಅವರ ಬಾಂಡಿಂಗ್. ಆ್ಯಂಡ್ ಅವ್ರಿಗೂ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಅವ್ರು ಇನ್ನೂ ಡೀಪ್ ಆಗಿ ಕನೆಕ್ಟ್ ಆಗಿಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಮೇ ಬಿ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದಾರೆ ಥರ್ಡ್ ಪರ್ಸನ್ ಜೊತೆ, ರೀಸೆಂಟ್ ಆಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಇನ್ನು ಮೆಸೇಜ್ ಟರ್ಮ್ಸ್ ಅಲ್ಲಿ ಇದ್ದಾರೆ. ಇನ್ ಕೇಸ್ ನೀವು ನನಗೆ ಕೇಳಿದ್ರೆ ಅವರಿಬ್ರು ಮಧ್ಯ ಎಷ್ಟು ಲೆವೆಲ್ಗೆ ಕನೆಕ್ಷನ್ ಹೋಗಿದೆ, ಅವರಿಬ್ರು ಮಧ್ಯೆ ಒಂದು ಡೀಪ್ ಎಮೋಷನಲ್ ಬಾಂಡಿಂಗ್ ಇದೆಯಾ ಇಲ್ವಾ ಅಂತ ನೀವು ಕೇಳಿದ್ರೆ, ಅವ್ರು ಇನ್ನೂ ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇದ್ದಾರೆ. ಮೇ ಬಿ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ನ ಶೇರ್ ಮಾಡ್ಕೊತಾ ಇರೋದು, ಮಾತಾಡ್ತಾ ಇರೋದು ಎಲ್ಲ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ಡೀಪ್ ಆಗಿ ಒಂದು ಬಾಂಡಿಂಗ್ಗೆ ಹೋಗಿಲ್ಲ. ಆ್ಯಂಡ್ ಒನ್ ಥಿಂಗ್ ಇಲ್ಲಿ ನನಗೆ ಏನು ಮೆಸೇಜ್ ಬರ್ತಾ ಇದೆ ಗ್ರೂಪ್ 1, ಈ ಒಂದು ಥರ್ಡ್ ಪರ್ಸನ್ ವಿಚಾರವಾಗಿ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಯೂನಿವರ್ಸ್ ಸೆಂಡ್ ಮಾಡ್ತಾ ಇದೆ, ವೆರಿ ಸೂನ್ ಸೆಂಡ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 1 ನಿಮ್ಮ ಬಗ್ಗೆ ಯೋಚನೆ ಆದಾಗ ಎಲ್ಲೋ ಒಂದು ಕಡೆ ಅವರು ಎಂಡ್ ಆಗಿದೆ, ಇದಕ್ಕೊಂದು ಪರ್ಮನೆಂಟ್ ಎಂಡ್ ಆಗಿದೆ, ಮತ್ತೆ ಮತ್ತೆ ಅದನ್ನು ಯೋಚನೆ ಮಾಡೋದು ಬೇಡ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಅನಾಲಿಟಿಕಲಿ ಥಿಂಕ್ ಮಾಡ್ತಾರೆ, ಅವರ ಡೈಲಿ ರೋಟೀನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರು ಅವ್ರ ಡೈಲಿ ರೋಟೀನ್ಗೆ ಅಲ್ಲಿ ಎಡವಟ್ ಮಾಡ್ತಾ ಇದ್ದಾರೆ ಅದು ಅವರಿಗೆ ಇಷ್ಟ ಆಗಲ್ಲ. ಬಿಕಾಸ್ ಮೂನ್ ಬಂದಿರೋದ್ರಿಂದ ನಿಮಗೆ ಇನ್ನೂ ಇವ್ರ ಬಗ್ಗೆ ತುಂಬ ವಿಷಯಗಳು ಗೊತ್ತಿಲ್ಲ. ಗ್ರೂಪ್ 1 ನಂಗೆ ಗೊತ್ತು ನಿಮಗೆ ಒಂದು ಸ್ಪೆಷಲ್ ಬಾಂಡಿಂಗ್ ಥರ ಫೀಲ್ ಆಗುತ್ತೆ, ಬಟ್ ಈ ಒಂದು ಪರ್ಸನ್ನ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ತುಂಬ ಕಾಂಪ್ಲಿಕೇಟೆಡ್ ಪರ್ಸನ್ ಇವರು, ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ. ಡೀಪ್ಲಿ ಹರ್ಟ್ ಆಗ್ತಾರೆ, ಹರ್ಟ್ ಆಗಿಬಿಟ್ಟು ಬಿಟ್ಟೋಗೋದು, ಕಮ್ಯುನಿಕೇಷನ್ ಡ್ರಾಪ್ ಮಾಡೋದು, ಈ ಥರ ಒಂದು ಮಾಡೋದನ್ನು ನೀವು ನೋಡಿರ್ತೀರ ಆಲ್ರೆಡಿ. ಆ ಥರ ಪರ್ಸನ್ ಆಗಿರ್ತಾರೆ. ಸೊ ಇವಾಗ ಒಂದು ಫೈನಲ್ ಮೆಸೇಜ್ ನೋಡೋಣ. ನಿಮ್ಮಿಬ್ರು ಮಧ್ಯೆ ಫ್ಯೂಚರ್ ಏನು, ಅವರು ನಿಜ ವಾಪಸ್ ಬರ್ತಾರಾ, ರೀಕಾನ್ಸಿಲಿಯೇಷನ್ ಅನ್ನೋದೊಂದು ಇದೆಯಾ, ಚೇಂಜಸ್ ಇದೆಯಾ ಫ್ಯೂಚರಲ್ಲಿ, ಏನಾದ್ರು ಡಿಸಿಷನ್ ಮಾಡ್ತಾರಾ ಅಥವಾ ಸ್ಟ್ಯಾಗ್ನೆಂಟ್ ಆಗೇನೆ ಇರುತ್ತಾ ನಿಮ್ಮಿಬ್ರು ಮಧ್ಯೆ? ಒಂದು ಇಂಪಾರ್ಟೆಂಟ್ ಮೆಸೇಜ್ ಇವಾಗ ಗ್ರೂಪ್ 1ಗೆ, ನಿಮ್ಮಿಬ್ರು ಮಧ್ಯೆ ಫ್ಯೂಚರ್ ಏನು? ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಗ್ರೂಪ್ 1. ಓಕೆ, ಬಂದಿದೆ ಇಂಪಾರ್ಟೆಂಟ್ ಮೆಸೇಜ್. 2 ಆಫ್ ಸ್ವರ್ಡ್ಸ್ ಒಂದು ಸ್ಟ್ಯಾಗ್ನೆಂಟ್ ಕಾರ್ಡ್. ಸೊ ಗ್ರೂಪ್ 1 ನಾನು ಡೈರೆಕ್ಟಾಗಿ ಏನು ಬಂದಿದೆ ಅದನ್ನು ಡೈರೆಕ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಫ್ಯೂಚರ್ ಅಂತ ಬಂದರೆ ನಿಮ್ಮಿಬ್ಬರು ಮಧ್ಯೆ ಮೇ ಬಿ ಅವರು ಡಿಸಿಷನ್ ಮಾಡಲ್ಲ. ಮೇ ಬಿ ಅವರು ಯಾವುದೇ ರೀತಿಯಾಗಿ ಒಂದು ನಿಮ್ಮ ಬಗ್ಗೆ ವಾಪಸ್ ಬರೋದಾದರೂ ಆಗಿರಬಹುದು, ಅಥವಾ ವಾಪಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಾದರೂ ಆಗಿರಬಹುದು. ಆ ಒಂದು ಸ್ಟೇಜ್ನ ತಗೊಳ್ಳಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ ಸ್ಟ್ಯಾಗ್ನೆಂಟ್ ಆಗಿ ಉಳಿಯುತ್ತೆ. ಆ್ಯಂಡ್ ಅವರು ಡಿಸೈಡೇ ಮಾಡಲ್ಲ ಅನ್ನೋದನ್ನು ಮೇನ್ ಆಗಿ ನೋಡ್ತಾ ಇದ್ದೀನಿ. ಏನಾಗಿದೆ, ಮುಂಚೆ ಏನಾಯಿತು ಅದನ್ನ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಅವ್ರ ಭಾವನೆಯಲ್ಲೂ ಏನಿದೆ, ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ, ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಈ ಏನರ ಬಗ್ಗೆನೂ ಅವರು ಯೋಚನೆ ಮಾಡೋದಕ್ಕೂ ಟ್ರೈ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ
ಎಲ್ಲೋ ಒಂದ್ ಕಡೆ ಫಾರ್ ಅನದರ್ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತಿಂದ ಅನದರ್ 6 ಮಂತ್ಸ್ಗೆ ನಿಮ್ಮ ಮಧ್ಯೆ ಯಾವುದೇ ರೀತಿಯಾದ ಕಮ್ಯುನಿಕೇಶನ್ ಇರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ ಒನ್ ಥಿಂಗ್ ಇಸ್ ಫಾರ್ ಶೋರ್ ನಿಮ್ಮಿಬ್ಬರ ಮಧ್ಯೆ ಒಂದು ವೆರಿ ಸ್ಪಿರಿಚುವಲ್ ಕನೆಕ್ಷನ್ ಇದೆ, ಬಟ್ ಅದು ನಿಮಗೆ ಗೊತ್ತು ಅವ್ರಿಗೂ ಗೊತ್ತು, ಬಟ್ ಎಲ್ಲೋ ಒಂದ್ ಕಡೆ ಅವರು ಚೂಸ್ ಮಾಡ್ತಾ ಇಲ್ಲ ನಿಮ್ನ ಅಥವಾ ನಿಮ್ಮ ಬಾಂಡಿಂಗ್ನ. ಬಿಕಾಸ್ ಇಲ್ಲಿ ಮೂನ್, ಇಲ್ಲಿ 10 of Swords, ಇಲ್ಲಿ 2 of Swords ಬಂದಿರೋದು ನೋಡಿದ್ರೆ ಏನು ಕ್ಲಾರಿಟಿ ಇಲ್ಲ ನಿಮ್ಮಿಬ್ರು ಮಧ್ಯೆ. ಒನ್ ಥಿಂಗ್, ಯಾರೋ ಒಬ್ರು ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತಾ ಇಲ್ಲ, ಯಾರೋ ಒಬ್ರು ಕಂಪ್ಲೀಟ್ ಆಗಿ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ, ಸರ್ಫೇಸ್ ಲೆವೆಲಲ್ಲಿ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಅದೆಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ ಇಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಲ್ಲಿ ಗ್ರೂಪ್ 1 ಎಲ್ಲೋ ಒಂದ್ ಕಡೆ ಚೂಸ್ ಮಾಡಲ್ಲ ವಾಪಸ್ ಬರೋದಕ್ಕೆ, ವಾಪಸ್ ಕನೆಕ್ಟ್ ಆಗೋದಕ್ಕೆ ಈ ಪರ್ಸನ್ ಚೂಸ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಫಾರ್ ಅ ಟೈಮ್ ಬೀಯಿಂಗ್. ಈ ಒಂದು ಸ್ಟ್ಯಾಗ್ನೇಷನ್ ಏನಿದೆ ಅವರಿಗೆ ಪ್ರಾಪರ್ ಆಗಿ ಕ್ಲಾರಿಟಿ ಬಂದು ಚೂಸ್ ಮಾಡ್ತಿರೋದಲ್ಲ, ಅವ್ರಿಗೇನು ಸತ್ಯ ಗೊತ್ತಿಲ್ಲ ಇನ್ನು, ನಿಮ್ಮ ಒಂದು ಆಕ್ಚುಯಲ್ ಪರ್ಸನಾಲಿಟಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮೇ ಬಿ ಅದು ರಿಯಲೈಸ್ ಆದಾಗ ವಾಪಸ್ ಕನೆಕ್ಟ್ ಆಗ್ಬೋದು. ನಾವು ಮತ್ತೆ 6 ಮಂತ್ಸ್ ಆದಮೇಲೆ ರೀಡಿಂಗ್ ಮಾಡೋಣ, ಎನರ್ಜಿ ಚೇಂಜಸ್ ಆದಮೇಲೆ. ಬಟ್ ಎಸ್, ಇದು ನಿಮ್ಮ ಕರೆಂಟ್ ಎನರ್ಜಿ, ಅವರ ಕರೆಂಟ್ ಎನರ್ಜಿ ನಿಮ್ಮ ಮೇಲೆ. ಸೊ ನಿಮಗೆ ಫೈನಲ್ ಅಡ್ವೈಸ್ ಏನಿದೆ ಈ ಒಂದು ಕನೆಕ್ಷನ್ ಬಗ್ಗೆ? ಇವಾಗ ಯಾವ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ಒಳ್ಳೇದು? ಇವ್ರನ್ನ ನಿಜ ಬಿಟ್ಟು ಮೂವ್ ಆನ್ ಆದ್ರೆ ಒಳ್ಳೇದಾ? ಬೌಂಡ್ರೀಸ್ ಹಾಕೊಂಡು ಇದ್ರೆ ಒಳ್ಳೇದಾ? ಸೆಲ್ಫ್ ಕೇರ್ ಮಾಡ್ಕೊಂಡು ಇದ್ರೆ ನಿಮಗೆ ಒಳ್ಳೇದಾಗತ್ತಾ ಏನು ಅಂತ ನೋಡೋಣ ಗ್ರೂಪ್ 1. ಓಕೆ, ಬಂದಿದೆ ರೌಂಡ್ ಅಂಡ್ ರೌಂಡ್. ಆಲ್ ರೈಟ್, ಇದು ಒಂದು ವೀಲ್ ಆಫ್ ಫಾರ್ಚೂನ್ ನೆನಪಿಸುತ್ತೆ ನನಗೆ. 5, 6, 7 ಅಗೇನ್ 7 ನಂಬರ್ ಬಂದಿದೆ ಇಲ್ಲಿ. ಆಲ್ ರೈಟ್, ರೌಂಡ್ ಅಂಡ್ ರೌಂಡ್ ಅಂದ್ರೆ ಮತ್ತೆ ಮತ್ತೆ ಹೋಗಿದ್ದ ಸಿಚುವೇಶನ್ ಮತ್ತೆ ಬರೋದು, ಹೋಗಿದ್ದು ವೇನೆ ಮತ್ತೆ ಬರೋದು ಅನ್ನೋದೊಂದು ಇಂಪಾರ್ಟೆಂಟ್ ಮೆಸೇಜ್. ಸೊ ಎಸ್, ಇದ್ರದ್ದು ಡೀಪ್ ಮೆಸೇಜ್ ಏನು ಅಂತ ಇಲ್ಲಿ ನೋಡೋಣ ನಾವು. 25 ನಂಬರ್. ಓಕೆ, ಪಾಸ್ ಮಾಡಿಬಿಟ್ಟು ನೀವು ಈ ಒಂದು ಮೆಸೇಜ್ನ ನೋಡ್ಕೊಬೋದು ಗ್ರೂಪ್ 1. ಲಾಂಗ್ ಮೆಸೇಜ್, ಪಾಸ್ ಮಾಡ್ಕೊಂಡು ಓದಿ. ಆಲ್ ರೈಟ್, ಎಸ್, ಇವಾಗ ನಾನು ಈ ಮೆಸೇಜ್ ಏನು ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಗ್ರೂಪ್ 1, ನೀವು ತುಂಬ ಸತಿ ಅನ್ಕೊಂತೀರ ಈ ಪರ್ಸನ್ನ ಮರ್ತೋಗ್ಬಿಡೋಣ, ಮೂವ್ ಆನ್ ಆಗೋಣ ಅಂತ. ಎಗೇನ್ ಆ್ಯಂಡ್ ಅಗೇನ್ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಎಗೇನ್ ಆ್ಯಂಡ್ ಅಗೇನ್ ಅವ್ರು ಬಂದ್ಬಿಟ್ಟು ಅವರ ಫೇಸ್ ಬಂದ್ಬಿಟ್ಟು ನಿಮ್ಮ ಕಣ್ಮುಂದೆ ಬರೋದು, ಅವರ ಚಾಟ್ ಹಿಸ್ಟ್ರಿ ನಿಮ್ಮ ಕಣ್ಮುಂದೆ ಬರೋದು, ಓಲ್ಡ್ ಸಿಚುವೇಶನ್ ಮತ್ತೆ ನೆನಪಿಸ್ಕೊಳ್ಳೋದು ನೀವೇ, ಸಡನ್ ಆಗಿ ಏನೋ ಒಂದು ನೆನಪಾಗೋದು, ಅವ್ರ ಬಗ್ಗೆ ಥಿಂಕ್ ಮಾಡೋದು, ಈ ಥರ ಮೂಮೆಂಟ್ ಆಗ್ತಾ ಇದೆ. ನೀವು ಎಷ್ಟೋ ಸತಿ ಮೂವ್ ಆನ್ ಆಗಬೇಕು ಅಂತ ಇದ್ದೀರಾ, ಬಟ್ ಆಗ್ತಾ ಇಲ್ಲ. ಯಾವುದೋ ಒಂದು ಸಿಚುವೇಶನ್ ಮತ್ತೆ ನಿಮ್ಮ ಕಣ್ಮುಂದೆ ಬರ್ತಾ ಇದೆ, ಮತ್ತೆ ನಿಮಗೆ ಫೀಲ್ ಆಗ್ತಾ ಇದೆ ನಿಮ್ಮಿಬ್ರ ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ. ಸೊ ಎಸ್, ನೀವು ಫೀಲ್ ಮಾಡ್ತಿರೋದು ರಾಂಗ್ ಅಲ್ಲ ಗ್ರೂಪ್ 1, ಬಿಕಾಸ್ ಈ ಸಿಚುವೇಶನ್ಗೆ ಇನ್ನೂ ಕ್ಲಾರಿಟಿ ನಿಮಗೂ ಸಿಕ್ಕಿಲ್ಲ, ಅವ್ರಿಗೂ ಸಿಕ್ಕಿಲ್ಲ. ಆ್ಯಂಡ್ ನಿಮ್ಮಿಬ್ರ ಮಧ್ಯೆ ವೆರಿ ಸ್ಪಿರಿಚುವಲ್ ಒಂದು ಬಾಂಡಿಂಗ್ ಇದೆ. ಮೇ ಬಿ ಮತ್ತೆ ಈ ರಿಲೇಶನ್ಶಿಪ್ ಬಗ್ಗೆ ನೀವು ಮತ್ತೆ ರಿಪೀಟೆಡ್ ಆಗಿ ಬರ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂದರೆ ದೆರ್ ಈಸ್ ಸಮಥಿಂಗ್, ಏನೋ ಇನ್ನೂ ಬಾಕಿ ಇದೆ ಕೆಲಸ ಈ ರಿಲೇಶನ್ಶಿಪ್ಪಲ್ಲಿ ಮಾಡಬೇಕಾಗಿದ್ದು. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಫೀಲ್ ನಿಮ್ಮ ಪಾರ್ಟ್ನರ್ಗೂ ಇದ್ರ ಬಗ್ಗೆ ಗೊತ್ತಿದೆ ಅಂತ. ಸೊ ಐ ಫೀಲ್ ಇದೊಂದು ಎಂಡಿಂಗ್ ಅಲ್ಲ, ಆ್ಯಂಡ್ ಮೇ ಬಿ ಈ ರಿಲೇಶನ್ಶಿಪ್ಗೆ ಫ್ಯೂಚರ್ ಇದೆ. ಕರೆಂಟ್ ಸಿಚುವೇಶನಲ್ಲಿ ಯಾರಿಗೂ ಇಲ್ಲಿ ಕ್ಲಾರಿಟಿ ಇಲ್ಲ, ಯಾರು ಇಲ್ಲಿ ಪ್ರಾಪರ್ ಡಿಸಿಷನ್ನ ಚೂಸ್ ಮಾಡ್ತಾ ಇಲ್ಲ ಬಿಟ್ರೆ ನಿಮ್ಮಿಬ್ರಿಗೂ ಒಂದು ಫ್ಯೂಚರ್ ಇದೆ, ಅಥವಾ ಏನೋ ಒಂದು ಸಮಥಿಂಗ್ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಫ್ಯೂಚರಲ್ಲಿ, ಏನೋ ಒಂದು ಸಿಚುವೇಶನ್ ಬಗ್ಗೆ ರಿಲೇಟೆಡ್ ಆಗಿ. ಸೊ ಎಸ್, ಮೂವ್ ಆನ್ ಆಗೋದು ಬೇಡ, ಏನೋ ಸಮಥಿಂಗ್ ಈಸ್ ದೇರ್, ಇನ್ನೂ ಉಳಿದಿದೆ ನಿಮ್ಮಿಬ್ಬರ ಮಧ್ಯೆ ಮಾಡಬೇಕಾಗಿರೋದು ಅಂತ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಸೊ ಎಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ವೆರಿ ಡೀಪ್ ಮೆಸೇಜ್ ಬಂದಿದೆ ಅಂತಲೇ ಹೇಳ್ಬೋದು ನಿಮಗೆ. ಆ್ಯಂಡ್ ಎಸ್, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗ್ರೂಪ್ 1 ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ.
ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಮಾಡ್ಬೇಕಂತನೂ ಹೇಳ್ಬೋದು ನೀವು. ಆ್ಯಂಡ್ ಎಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಎನ್ರೋಲ್ ಮಾಡ್ಕೋಬೇಕು ಟ್ಯಾರೋ ಕೋರ್ಸ್ ಅಂದರೆ ಡಿಸೆಂಬರ್ ಎಂಡ್ ಒಳಗೆ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಫ್ ಇದೆ, ಇಟ್ಸ್ ಎನ್ ಆಫರ್ ಅಂತ ಹೇಳ್ಬೋದು. ಬೇಗ ಟೆಕ್ಸ್ಟ್ ಮಾಡಿದ್ರೆ ಆಫರ್ನ ನಾನು ನಿಮಗೆ ಕೊಡ್ಬೋದು. ಸೊ ಎಸ್, ಮತ್ತೆ ಸಿಗೋಣ ಗ್ರೂಪ್ 1. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಇಮೇಜ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಎಸ್, ಆಲ್ರೆಡಿ ಏನ್ರ ಬಗ್ಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ನೋಡ್ಬಿಟ್ಟೆ, ಚೂಸ್ ಮಾಡಿರ್ತೀರ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗ್ರೂಪ್ 2, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಟ್ ದ ಎಂಡ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಟ್ ದ ಎನಿ ಪಾಯಿಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ವಾಟ್ಸ್ಆ್ಯಪ್ ಮಾಡ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೊಳ್ಳೋದಕ್ಕೂ ಸೇಮ್ ನಂಬರ್ ವಾಟ್ಸ್ಆ್ಯಪ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಒರಾಕಲ್ ಮೆಸೇಜ್ನ ಪುಲ್ ಮಾಡೋಣ. ಕರೆಂಟ್ ಎನರ್ಜಿ ಸಿಚುವೇಶನ್ ಬಗ್ಗೆ, ಕರೆಂಟ್ ಎನರ್ಜಿ ಏನಿದೆ, ಪೇಷನ್ಸ್ ಆಗಿಲ್ಲ, ಯಾರೋ ವೆಯ್ಟ್ ಮಾಡ್ತಾ ಇದ್ದಾರಾ, ಏನಿದೊಂದು ಮೆಸೇಜ್ ಅಂತ ನೋಡೋಣ. ಕರೆಂಟ್ ಓವರ್ ಆಲ್ ಎನರ್ಜಿ ಆಫ್ ದ ಸಿಚುವೇಶನ್ ಆಗಿರುತ್ತೆ ಈ ಒಂದು ಮೆಸೇಜಲ್ಲಿ. ಯಾರು ಹೀಲಿಂಗ್ ಅಲ್ಲಿದ್ದಾರೆ, ಯಾರು ಫಾರ್ಗಿವ್ ಮಾಡ್ತಾ ಇದಾರ, ಟೆನ್ಷನ್ ಅಲ್ಲಿದ್ದಾರ, ಯಾರೋ ಒಬ್ರು ಇಲ್ಲಿ ಕನ್ಫ್ಯೂಷನ್ ಅಲ್ಲಿದ್ದಾರ, ಈ ತರ ನಮಗೆ ಇದರಲ್ಲಿ ಕ್ಲಾರಿಟಿ ಸಿಗುತ್ತೆ ಗ್ರೂಪ್ 2. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಫೀಲಿಂಗ್ಸ್. ಈ ಪರ್ಸನ್, ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ನೀವು, ಆ ಪರ್ಸನ್ ರಿಲೇಟೆಡ್ ಆಗಿ ನಿಮ್ಮ ಫೀಲಿಂಗ್ಸ್ ಏನು ಅಂತ ನೋಡೋಣ ಫಾರ್ ಗ್ರೂಪ್ 2. ಆಲ್ರೈಟ್, ಇದಲ್ಲಿರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅವರ ಫೀಲಿಂಗ್ಸ್ ಏನು, ಆ ಪರ್ಸನ್ದು ಫೀಲಿಂಗ್ಸ್ ಏನು, ನಿಮಗೆ ಲವ್ ಅಥವಾ ಕಮಿಟ್ಮೆಂಟ್ ಇದೆಯಾ, ಡಿಸ್ಟೆನ್ಸ್ನ ಫೀಲ್ ಮಾಡ್ತಾ ಇದ್ದಾರಾ, ಏನಂತ ನೋಡೋಣ. ಸೊ ಎಸ್, ಇಷ್ಟನ್ನ ನಾವು ಓಪನ್ ಮಾಡ್ಕೊಳ್ಳೋಣ ಗ್ರೂಪ್ 2. ಓಕೆ, ಕರೆಂಟ್ ಎನರ್ಜಿ ಆಫ್ ದ ಸಿಚುವೇಶನ್, ಮೆಸೇಜ್ ಇನ್ ಅ ಬಾಟಲ್. ಓಕೆ, ಈ ಒಂದು ಮೆಸೇಜ್ ಏನಂತ ಹೇಳುತ್ತೆ ಅಂದರೆ, ಮೇ ಬಿ ಈ ಮೆಸೇಜ್ ನನಗೆ ಸೇಮ್ ಫಸ್ಟ್ ಗ್ರೂಪಿಗೂ ಬಂದಿತ್ತು, ಬಟ್ ಡಿಫ್ರೆಂಟ್ ಪೊಸಿಷನಿಗೆ ಬಂದಿತ್ತು. ಆಲ್ ರೈಟ್, ಗ್ರೂಪ್ 2, ನೀವು ಇವಾಗ ಒಂದು ಕರೆಂಟ್ ಸಿಚುವೇಶನಲ್ಲಿ ನೀವಿಬ್ರು ಟೆಕ್ಸ್ಟ್ ಮಾಡ್ಕೊತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಈಗ ಹೆಂಗಾಗ್ತದೆ ಅಂದರೆ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಂತೂ ಇಲ್ಲ, ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಒಂದೊಂದ್ಸತಿ ಟೆಕ್ಸ್ಟ್ ಮಾಡ್ತಾರೆ, ಒಂದೊಂದ್ಸತಿ ಇಂಪಾರ್ಟೆಂಟ್ ಮೆಸೇಜ್ ಏನಾದರೂ ಇದ್ದರೆ ಅದನ್ನ ಕಳಿಸ್ತಾರೆ. ಇದು ಹೆಂಗೆ ಅಂತ ಅಂದರೆ, ಅವ್ರ ಲೈಫಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಅವ್ರು ಅದನ್ನ ನಿಮಗೆ ಟೆಕ್ಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಲೈಫಲ್ಲಿ ಎಂಥ ಒಂದು ಮೂಮೆಂಟ್ ಆಗ್ತಿರ್ಬೇಕಾದ್ರೂ ನಿಮಗೆ ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಈ ಒಂದು ಮೆಸೇಜ್ನ ನೀವು ಪಾಸ್ ಮಾಡಿಬಿಟ್ಟು ಓದ್ಬೋದು. You can expect someone to favor you with positive news. This could be in the form of letter, phone call, email. You are the intended receiver of this message. So stay open to what you learn. Only good will come of it within the end. All signs are all there. So group 2, ಎಲ್ಲೊಂದು ಕಡೆ ನೀವು ಈ ಮೆಸೇಜ್ ಏನು ನೋಡ್ತಾ ಇದ್ದೀರಾ, ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್. ಈ ಮೆಸೇಜ್ನ ನೀವು ನೋಡಲೇಬೇಕಿತ್ತು. ಮೇ ಬಿ ಕರೆಂಟ್ ಸಿಚುವೇಶನಲ್ಲಿ ನೀವು ಈ ಮೆಸೇಜ್ನ ಚೂಸ್ ಮಾಡಿರೋದ್ರ ಬಗ್ಗೆನೇ ಹೇಳ್ತಿರ್ಬೋದು. ಇದು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಕಡೆ ಬರ್ತಾ ಇದೆ. ಆ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನೀವು ಇಗ್ನೋರ್ ಮಾಡಬೇಡಿ, ಅದೊಂದು ಸೈನ್ ಆಗಿ ತಗೊಳ್ಳಿ, ನೀವು ಅದನ್ನು ಇಗ್ನೋರ್ ಮಾಡಬೇಡಿ ಅಂತ ಈ ಒಂದು ಮೆಸೇಜ್ ಬಗ್ಗೆ ಹೇಳ್ತಾ ಇದೆ ನಿಮಗೆ. ಎಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಇನ್ ಕೇಸ್ ನೀವು ಏನು ಟೆಕ್ಸ್ಟ್ ಮಾಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ ಅಂದರೆ, ನೀವು ಒಂದು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನೋ ಒಂದು ಮೆಸೇಜ್ ಸೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಇವ್ರು ನಿಮಗೆ. ಏನೋ ಒಂದು ಇಂಪಾರ್ಟೆಂಟ್ ಸೈನ್ಸ್ ನಿಮಗೆ ಸಿಗುತ್ತೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಒಂದು ಸಿಚುವೇಶನ್ಶಿಪ್ ಬಗ್ಗೆ. ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಯೂನಿವರ್ಸ್ ಸೆಂಡ್ ಮಾಡುತ್ತೆ ಇಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಐ ಫೀಲ್ ಗ್ರೂಪ್ 2 ನೀವು ಅವ್ರ ಲೈಫಲ್ಲಿ ಇಲ್ದೇ ಇರ್ಬೋದು, ಬಟ್ ಎಗೇನ್ ಆ್ಯಂಡ್ ಅಗೇನ್ ಅವ್ರು ನಿಮ್ಮ ಬಗ್ಗೆ ನೆನಪಿಸ್ಕೊತಾ ಇರ್ತಾರೆ. ಎಗೇನ್ ಆ್ಯಂಡ್ ಅಗೇನ್, ಫಾರ್ ಎನ್ ಎಕ್ಸಾಂಪಲ್, ಅವ್ರ ಜೀವನದಲ್ಲಿ ಏನೋ ಒಂದು ಆಯಿತು, ಓಕೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದು ಅಥವಾ ಯಾವುದೋ ಒಂದು ಒಳ್ಳೆ ಕಂಪನಿಲಿ ಕೆಲಸ ಆಯಿತು, ಆ ಒಂದು ಖುಷಿ ವಿಷಯ, ಆ ಒಂದು ಖುಷಿ ಸಿಚುವೇಶನಲ್ಲಿ ನಿಮ್ಮನ್ನೂ ಅವರು ನೆನಪಿಸ್ಕೊತಾರೆ. ಓಕೆ, ನನಗೆ ಇಲ್ಲಿ ಕೆಲಸ ಆಯಿತು ಅಂತ ಒಂದ್ಸತಿ ಹೇಳ್ತಾರೆ, ಒಂದ್ಸತಿ ನೆನಪಿಸ್ಕೊತಾರೆ, ಓಕೆ ಇಲ್ಲಿ ಕೆಲಸ ಆಯಿತು. ಬಿಕಾಸ್ ಯಾವತ್ತೂ ಮರ್ತಿಲ್ಲ ನಿಮ್ಮನ್ನ. ನೀವು
ಪಾರ್ಟ್ ಆಫ್ ದರ್ ಲೈಫ್ ಅನ್ನೋದನ್ನ ಅವ್ರು ಯಾವತ್ತೂ ಮರ್ತಿಲ್ಲ ಅವರು ಅನ್ನೋದನ್ನ ನೋಡ್ತಾ ಇದೀನಿ. ಯಾವತ್ತು ನೀವು ಅವ್ರ ಮನ್ಸಲ್ಲಿ ಇದ್ದೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಅದನ್ನ ಏನೆಲ್ಲ ಮೆಸೇಜ್ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಫೀಲಿಂಗ್ಸ್. ನೀವ್ ಯಾವ ತರ ಈ ಒಂದು ಸಿಚುವೇಶನ್ ಬಗ್ಗೆ ಫೀಲ್ ಮಾಡ್ತೀರಾ? ಆಂಗ್ರಿ ಅಲ್ಲಿದ್ದೀರಾ, ಲವ್, ಫ್ರಸ್ಟ್ರೇಷನ್ ಏನು ಅಂತ ನೋಡೋಣ. 3 ಆಫ್ ಪೆಂಟಿಕಲ್ಸ್. ಅಗೇನ್ 3 ಬಂದಿರೋದ್ರಿಂದ ಥರ್ಡ್ ಪರ್ಸನ್ ಸಿಚುವೇಶನ್, ಥರ್ಡ್ ಪರ್ಸನ್ ಬಗ್ಗೆ ಅಗೇನ್ ಒಂದು ಕನ್ಫರ್ಮೇಶನ್ ಇಲ್ಲಿ ಸಿಕ್ಕಿದೆ ಗ್ರೂಪ್ 2. ಓಕೆ, ಐ ಫೀಲ್ ಇದು ಹೆಂಗೆ ಅಂದ್ರೆ ನಿಮಗೂ ಗೊತ್ತು ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಅಂತ. ಅಂಡ್ ನಿಮ್ಮ ಪರ್ಸನ್ಗೂ ಗೊತ್ತು ಒಂದು ಥರ್ಡ್ ಪರ್ಸನ್ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಒಂದು ಕಾಂಪ್ರಮೈಸ್ ತರ ಆಗೋದಕ್ಕೆ ಇಷ್ಟ ಆಗ್ತಾ ಇದೆ ನಿಮಗೆ. ಎಲ್ಲೋ ಒಂದ್ ಕಡೆ ಈ ಸಿಚುವೇಶನ್ ಪ್ರಾಕ್ಟಿಕಲಿ ನೀವು ತಗೊಂತಾ ಇದ್ದೀರಾ, ಯಾವುದೇ ರೀತಿಯಾಗಿನೂ ಎಮೋಷ್ನಲಿ ತಗೊಂತಾ ಇಲ್ಲ. ಬಿಕಾಸ್ ನೀವು ತುಂಬಾ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಬಿಕಾಸ್ ಇವಾಗ ಒಬ್ರು ಲೈಫಲ್ಲಿ ಅವರ ಇಷ್ಟದ ಎಗೇನೆಸ್ಟ್ ಆಗಿ ಇದ್ದು ಅವ್ರನ್ನ ಫೋರ್ಸ್ಫುಲಿ ನಿಮ್ಮ ಲೈಫಲ್ಲಿ ಇರ್ಸ್ಕೊಳ್ಳೋ ತರ ಮಾಡ್ಕೊಂಡು ಇರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ವ್ಯಾಲ್ಯೂ ಇಲ್ಲ, ಯಾವುದೇ ರೀತಿಯಾದ ಆ ಒಂದು ಸಿಚುವೇಶನ್ಗೆ ವೆಯ್ಟೇಜ್ ಇಲ್ಲ ಅನ್ನೋದನ್ನ ಅದ್ ನಿಮಿಗೂ ಗೊತ್ತು. ಯಾವುದೇ ರೀತಿಯಾಗಿ ನಿಮಗೆ ಆ ಥರ ಒಂದು ಫೀಲ್ ಬರೋದು ಇಷ್ಟ ಇಲ್ಲ. ಸೊ ಹೆಂಗಾಗ್ತದೆ ಅಂದ್ರೆ ಗ್ರೂಪ್ 2 ಮೇ ಬಿ ನಿಮಗೆ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಸಿಚುವೇಶನ್ ಒಂದು ಕನ್ಕ್ಲೂಷನ್ ಬರ್ಲಿ ಅಂತ. ನಿಮಿಗೂ ಇಷ್ಟ ಇಲ್ಲ ಒಂದು ಥರ್ಡ್ ಪರ್ಸನ್ ಆಗಿ ಇರೋದಕ್ಕೆ ಇಲ್ಲಿ. ಅಂಡ್ ನಿಮಿಗೂ ಇಷ್ಟ ಇಲ್ಲ ಒಬ್ರನ್ನ ಫೋರ್ಸ್ಫುಲ್ ಆಗಿ ಇದಾರ, ಒಂದು ಕ್ಲಾರಿಟಿ ಇಲ್ದಿರೋ ಒಂದು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್ ಅಲ್ಲಿ ಇರೋದಕ್ಕೆ ನಿಮಿಗೂ ಇಷ್ಟ ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ನೀವು ಥರ್ಡ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಐ ಫೀಲ್, ಅಥವಾ ಅವರ ಒಂದು ಅಪ್ಡೇಟ್ಸ್ ನಿಮಿಗೂ ಅವಾಗ ಬರ್ತಾ ಇರುತ್ತೆ. ಅಂಡ್ ಇಲ್ಲಿ ಹೆಂಗೆ ಅಂದ್ರೆ ಈ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು, ಎಲ್ಲರೂ ಮಾತಾಡ್ಕೊಂಡು ಒಂದು ಡಿಸಿಷನ್ ತಗೊಂತಾ ಇರೋದು, ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಐ ಫೀಲ್ ಒಂದು ಡಿಸ್ಕಷನ್ ಸಿಚುವೇಶನ್ ಅಲ್ಲಿ ಇದೆ ಇವಾಗ ನಿಮ್ಮ ಒಂದು ಬಾಂಡಿಂಗ್. ಇದಕ್ಕೇನೋ ಒಂದು ಕನ್ಕ್ಲೂಷನ್ ಬಂದಿಲ್ಲ, ಬಟ್ ನಿಮಗೊಂದು ಕನ್ಕ್ಲೂಷನ್ ಬೇಕು, ನಿಮಗೊಂದು ಕ್ಲಾರಿಟಿ ಬೇಕು. ಅದಕ್ಕೆ ನೀವು ಎಲ್ಲ ರೀತಿಯಾಗೂ ಒಂದು ಹೋರಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ನಿಮ್ಮ ಪರ್ಸನ್ದು ಫೀಲಿಂಗ್ಸ್ ಏನು ನಿಮಗೆ ನಿಮ್ಮ ಮೇಲೆ? ವಾವ್, ಎಂಪ್ರೆಸ್. ನಾನು ಮುಂಚೆನೆ ಹೇಳ್ದಾಗೇನೆ ನೀವ್ ಯಾವತ್ತಿದ್ರು ಅವ್ರ ಮನ್ಸಲ್ಲಿ ಇದ್ದೀರಾ ಗ್ರೂಪ್ 2. ಈವನ್ ದೋ ನೀವು ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು, ಈವನ್ ದೋ ನೀವು ಒಂದು ಥರ್ಡ್ ಪರ್ಸನ್ ಆಗಿ ಅವ್ರ ಲೈಫ್ ಅಲ್ಲಿ ಇದ್ರು, ಈವನ್ ದೋ ಅವ್ರ ಲೈಫಲ್ಲಿ ಯಾರೋ ಒಬ್ರು ಇನ್ವಾಲ್ವ್ ಆಗಿದ್ರು, ನಿಮಗೆ ಕೊಡುವಂತ ಪ್ರಿಫರೆನ್ಸ್ ಈ ಪರ್ಸನ್ ಕೊಟ್ಟೆ ಕೊಡ್ತಾರೆ. ನಿಮಗೆ ಕೊಡ್ಬೇಕಾದಂತ ಪ್ರಿಯಾರಿಟಿ ಈ ಪರ್ಸನ್ ಕೊಟ್ಟೆ ಕೊಡ್ತಾರೆ. ನಿಮ್ಮನ್ನ ಒಂದು ಸೆಪರೇಟ್ ಒಂದು ಸ್ಪೆಷಲ್ ಪೊಸಿಷನ್ ಅಲ್ಲೇ ಇಟ್ಟಿದ್ದಾರೆ ಈ ಪರ್ಸನ್ ಅಂತಾನೆ ಹೇಳ್ಬೋದು. ನಿಮ್ಮೇಲೆ ಇದ್ದಂತ ಲವ್ ಇನ್ನು ಕಡಿಮೆ ಆಗಿಲ್ಲ, ನಿಮ್ಮೇಲೆ ಇದ್ದಂತ ಒಂದು ಸ್ಪೆಷಲ್ ಫೀಲಿಂಗ್ ಅವ್ರಿಗೆ ಇನ್ನೂ ಕಡಿಮೆ ಆಗಿಲ್ಲ. ಅಂಡ್ ನಿಮ್ನ ನೆನ್ಸ್ಕೊಂಡಾಗೆಲ್ಲ ಒಂದು ವೆರಿ ಸ್ಪೆಷಲ್ ಫೀಲ್ ಆಗುತ್ತೆ. ಒಂದು ಬಿಕಾಸ್ ನಿಮ್ ಜೊತೆ ಮಾತಾಡಿದಾಗೆಲ್ಲ ಅವ್ರಿಗೆ ಒಂಥರ ನರ್ಚರ್ ಫೀಲ್ ಆಗುತ್ತೆ. ಮೇ ಬಿ ಅವರು ಲೋ ಪಾಯಿಂಟ್ ಅಲ್ಲಿ ಇದ್ದಾಗೆಲ್ಲ ನೀವು ಅವರಿಗೆ ಹೆಲ್ಪ್ ಮಾಡಿದ್ದೀರಾ, ನಿಮ್ಮ ಪ್ರೆಸೆನ್ಸ್ ಅವರಿಗೆ ಹೆಲ್ಪ್ ಮಾಡಿದೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಅವ್ರನ್ನ ನೋಡ್ಕೊಂಡಿರೋದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಸೊ ನಿಮ್ನ ಅವ್ರ ಲೈಫಲ್ಲಿ ಕಳ್ಕೊಂಡ್ರೆ ಒಂದು ಇಂಪಾರ್ಟೆಂಟ್ ಪರ್ಸನ್ ನ ಕಳ್ಕೊಂಡಂಗೆ ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಾರೆ ಅವರು. ಅಂಡ್ ಮೇ ಬಿ ಗ್ರೂಪ್ 2 ಏನೇ ಥರ್ಡ್ ಪರ್ಸನ್ ಬಂದಿದ್ರು ಮೇ ಬಿ ಫಾರ್ ಟೈಮ್ ಬೀಯಿಂಗ್ ಅಷ್ಟೇ ಅನ್ಸುತ್ತೆ. ಬಿಕಾಸ್ ನಿಮ್ನ ಯಾವುದೇ ರೀತಿಯಾಗೂ ಕಳ್ಕೊಳಕ್ಕೆ ಇವ್ರು ಇಷ್ಟಪಡಲ್ಲ. ಅವ್ರು ಇಲ್ಲಿ ಗ್ರೋ ಆಗ್ತಾ ಇದ್ದಾರೆ ಎಮೋಷ್ನಲಿ, ಸ್ಪಿರಿಚುವಲಿ, ಮೆಂಟಲಿ, ಫೀಲಿಂಗ್ ವೈಸ್, ಇನ್ ಎವ್ರಿ ವೇ ಗ್ರೋ ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀವು ಇಂಪಾರ್ಟೆಂಟ್ ಕಾರಣ ಆಗಿರ್ತೀರ. ಮೇ ಬಿ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಗ್ರೂಪ್ 2 ಈವನ್ ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇಲ್ಲಿ ಇದೆ ಅಂದ್ರೂ ಅವರು ನಿಮಗೆ ಕೊಟ್ಟಿರುವಂತ ಪೊಸಿಷನ್, ನಿಮಗೆ ಕೊಟ್ಟಿರುವಂತ ಇಂಪಾರ್ಟೆನ್ಸ್ ಯಾವುದೇ ಕಾರಣಕ್ಕೂ ಯಾವ ಒಂದು ಥರ್ಡ್ ಪರ್ಸನ್ಗೂ ಕೊಡಲ್ಲ ಅವರು. ಅಂಡ್ ನಿಮ್ಮಲ್ಲಿ ನೋಡುವಂತ ಒಂದು ಇಂಪಾರ್ಟೆಂಟ್ ಬಾಂಡಿಂಗ್ ಇದೆ ಅಲ್ವಾ, ಯಾವುದೇ ಕಾರಣಕ್ಕೂ ಒಂದು ಥರ್ಡ್ ಪರ್ಸನ್ ಜೊತೆ ಅವರಿಗೆ ಫೀಲ್ ಕೂಡ ಆಗಲ್ಲ. ಸೊ ಎಸ್, ನಿಮಗೆ ಕೊಡ್ಬೇಕಾದಂತ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಅವ್ರ ಮನ್ಸಲ್ಲಿ ಇನ್ನೂ ನಿಮಗಿದೆ ಗ್ರೂಪ್ 1. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಮೇ ಬಿ ಅವ್ರಿಗೆ ನಿಮ್ ಜೊತೆ ಕಂಪ್ಲೀಟ್ ಆಗಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಕಂಪ್ಲೀಟ್ ಆಗಿ ಕಾಂಟ್ಯಾಕ್ಟ್ ಲೆಸ್ ಆಗಿ ಇರೋದಕ್ಕೆ ಇಷ್ಟ ಇಲ್ಲ ಗ್ರೂಪ್ 2. ಸೊ ಇವಾಗ ನೋಡೋಣ ಥರ್ಡ್ ಪರ್ಸನ್ ಬಗ್ಗೆ ಫೀಲಿಂಗ್ಸ್ ಏನು.
ನಿಮ್ಮ ಪರ್ಸನ್ದು ಥರ್ಡ್ ಪರ್ಸನ್ ಅಂತ ಬಂದಾಗ ಏನು ಅವ್ರ ಬಗ್ಗೆ ಏನು ಫೀಲ್ ಇಟ್ಕೊಂಡಿದ್ದಾರೆ, ಏನೊಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಗ್ರೂಪ್ 2 ಥರ್ಡ್ ಪರ್ಸನ್ ಎಷ್ಟು ಮಟ್ಟಿಗೆ ಮ್ಯಾಟರ್ ಆಗ್ತಾರೆ ಇವರಿಗೆ ಅವರ ಲೈಫಲ್ಲಿ. ಗ್ರೂಪ್ 2 ಓಕೆ, ಈ ಮೆಸೇಜ್ ಅವಾಗಲೇ ಬಂದಿತ್ತು, ನಾನು ಇಗ್ನೋರ್ ಮಾಡಿದೆ. ಐ ಟೋಲ್ಡ್ ಯು 2 ಮೆಸೇಜಸ್ ಬಂದಿದೆ, ಒಂದು ಮಾತು ತಗೋತೀನಿ ಅಂತ. ಎನ್ ಅಂದರೆ ಇಲ್ಲಿ ನಂಬರ್ 2 ಇದೆ. ಅಗೇನ್ 2 ಇಸ್ ಅ ನಂಬರ್ ಆಫ್ ಮೂನ್, ಎಮೋಷನ್ಸ್, ಆ್ಯಂಡ್ ಮೂನ್ ಇಸ್ ಮದರ್ ಆ್ಯಂಡ್ ಎಂಪ್ರೆಸ್ ಇಸ್ ಆಲ್ಸೋ ಅ ಮದರ್. ಸೊ ಎಸ್, ನಿಮ್ಮಲ್ಲಿ ಒಂದು ವೆರಿ ಮಚ್ ಫೆಮಿನೈನ್ ಕ್ಯಾರೆಕ್ಟರ್, ಅಂದರೆ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್. ಈಗ ಅಮ್ಮ ಹೆಂಗೆ ನಮಗೆ ಎವ್ರಿ ಮೂಮೆಂಟ್ ಸಪೋರ್ಟ್ ಮಾಡ್ತಾರೆ, ಆ ಒಂದು ಪೊಸಿಷನ್ನ ನಿಮಗೆ ಕೊಟ್ಟಿದ್ದಾರೆ. ಸೊ ಎಸ್, ಇವಾಗ ಇದು ಬಂದ್ಬಿಟ್ಟು ಥರ್ಡ್ ಪರ್ಸನ್ ಬಗ್ಗೆ ಆಗಿರೋದ್ರಿಂದ ನೋಡೋಣ ಅವ್ರ ಬಗ್ಗೆನೂ ಇವರು ಸೇಮ್ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಮೆಸೇಜ್ ನೀವು ಪಾಸ್ ಮಾಡಿಬಿಟ್ಟು ಓದ್ಬೋದು. ಶಾರ್ಟ್ ಇರೋದನ್ನ ನಾನು ಓದ್ಬಿಡ್ತೀನಿ. ಲೆಟ್ ಅದರ್ಸ್ ಟೇಕ್ ದ ಲೀಡ್ ರೈಟ್ ನೌ. ಯುವರ್ ಪವರ್ ಲೈಸ್ ಇನ್ ಸ್ಮಾಲ್ ಜೆಸ್ಟರ್ಸ್, ಸಾಫ್ಟ್ ಅವೇರ್ನೆಸ್ ಆ್ಯಂಡ್ ಕಾನ್ಷಿಯಸ್ ಸರೆಂಡರ್. By yielding the reins, you will find yourself effortlessly moving closer to what you truly desire. Permit others to let you who they are, who they can be to you by allowing their action to speak about them. You will be pleasantly surprised. So, group 2. ಇಲ್ಲಿ ನಿಮ್ಮ ಪರ್ಸನ್ ಯಾವುದೇ ರೀತಿಯಾಗಿನೂ ಥರ್ಡ್ ಪರ್ಸನ್ ಮೇಲೆ ಎಫರ್ಟ್ ಹಾಕ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಒಂದು ಇಂಪಾರ್ಟೆನ್ಸ್ ಆಗಿ ತೋರಿಸ್ಕೊಂಡ್ಲಿ, ನೋಡೋಣ. ನಾನಾಗೆ ಹೋಗೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಇವರು ಇಲ್ಲಿ ಆ ಒಂದು ಥರ್ಡ್ ಪರ್ಸನ್ ಜೊತೆ ಯಾವುದೇ ರೀತಿಯಾದ ಆಕ್ಟಿವ್ ರೋಲ್ ತಗೊತಾ ಇಲ್ಲ. ಇಲ್ಲಿ ಥರ್ಡ್ ಪರ್ಸನ್ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅವರು ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದಾರೆ ನಿಮ್ಮ ಪರ್ಸನ್ದು ಅಟೆನ್ಷನ್ ಸಿಗ್ಲಿ ಅಂತ. ಬಟ್ ನಿಮ್ಮ ಪರ್ಸನ್ ಯಾವುದೇ ರೀತಿಯಾಗಿನೂ ಫಸ್ಟ್ ಮೂವ್ ತಗೊತಾ ಇಲ್ಲ, ಕೈಂಡ್ ಆಫ್ ಅವಾಯ್ಡ್ ಮಾಡ್ತಾ ಇದ್ದಾರೆ. 2 ಅನ್ನೋದು ಒಂದು ರಿಸೆಪ್ಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ರಿಸ್ಕ್ ತಗೊತಾ ಇಲ್ಲ, ಬಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇಲ್ಲ. ಬಟ್ ಸಬ್ಕಾನ್ಷಿಯಸ್ಲಿ ಅಥವಾ ಅವ್ರ ಮೈಂಡಲ್ಲಿ ಒಂದು ಥಾಟ್ ಇದೆ, ಈ ಥರ್ಡ್ ಪರ್ಸನ್ ಯಾಕಾರು ನನ್ನ ಹತ್ರ ಬರ್ತಾ ಇದ್ದಾರೋ, ಯಾಕಾರು ನನ್ನ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೋ, ಈ ಥರ ಒಂದು ಭಾವನೆ ಇವರ ಮನಸ್ಸಲ್ಲಿ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಇದು ಹೆಂಗೆ ಅಂತಂದರೆ, ಇವ್ರಿಗೆ ಬೇಡ ಅಂದ್ರೂ ಆ ಥರ್ಡ್ ಪರ್ಸನ್ನೇ ಪದೇ ಇವ್ರ ಲೈಫಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಇವ್ರಿಗೆ ಹೆಂಗಾಗ್ತದೆ ಅಂದರೆ, ಅವ್ರನ್ನ ಟೋಟಲಾಗಿ ಇಗ್ನೋರ್ ಮಾಡೋದಕ್ಕೂ ಆಗ್ತಾ ಇಲ್ಲ ಆ್ಯಂಡ್ ಟೋಟಲಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವ್ರು 2 ಅಂದರೆ ನೀವು 3 ಅಲ್ಲಿದ್ದೀರಾ. ಇದು ಹೆಂಗೆ ಅಂತಂದರೆ, ಲೈಕ್ ನಿಮ್ಮನ್ನ ಒಂದು ಸ್ಟೆಪ್ ಮೇಲೆ ಇಟ್ಟಿರ್ತಾರೆ. ಹಾರ್ಟಲ್ಲೇ ಆಗಿರ್ಬೋದು, ಅವರ ಲೈಫಲ್ಲೇ ಆಗಿರ್ಬೋದು. ನಿಮಗೆ ಕೊಟ್ಟಿರುವಂಥ ಇಂಪಾರ್ಟೆಂಟ್ ಪೊಸಿಷನ್ ಯಾವುದೇ ಕಾರಣಕ್ಕೂ ಅವ್ರು ಇನ್ನೊಬ್ಬರಿಗೆ ಲೈಫಲ್ಲಿ ಕೊಡಲ್ಲ. ಬಿಕಾಸ್ ದಿಸ್ ಈಸ್ ಮೇಜರ್ ಆರ್ಕಾನ. ಆ್ಯಂಡ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರ ಲೈಫಲ್ಲಿ ಏನೇ ಒಂದು ಇಂಪಾರ್ಟೆಂಟ್ ಚೇಂಜಸ್ ಮಾಡಿಕೊಂಡ್ರು ನಿಮಗೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ಸ್ ಕೊಡ್ತಾರೆ. ನೀವು ಯಾವುದೋ ಒಂದು ಅನ್ನೋನ್ ಪರ್ಸನ್ ಅವ್ರ ಲೈಫಲ್ಲಿ ಬಂದಿದ್ದೀನೇನೋ ಅಂತ ಒಂದು ಫೀಲ್ ನಿಮಗೆ ಯಾವತ್ತೂ ಬರ್ಸಲ್ಲ. ಇವರು ನಿಮಗೆ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ಅವರು ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಬಿಟ್ಟು ಇರೋದಕ್ಕೆ ಇಷ್ಟಪಡಲ್ಲ. ಗ್ರೂಪ್ 2. ಸೊ ಇವಾಗ ನೋಡೋಣ ಅವರ ಇಂಟೆನ್ಷನ್ ನಿಮ್ಮ ಬಗ್ಗೆ ಏನಿದೆ, ನೆಕ್ಸ್ಟ್ ಆ್ಯಕ್ಷನ್, ನಿಮ್ಮ ಕನೆಕ್ಷನ್ ಮೇಲೆ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು. ಇನ್ ಕೇಸ್ ನೀವು ಕಾಂಟ್ಯಾಕ್ಟಲ್ಲೇ ಇಲ್ಲ ಅಂದರೆ ಅವ್ರು ಮತ್ತೆ ಕನೆಕ್ಟ್ ಆಗ್ತಾರಾ, ಆ್ಯಕ್ಷನ್ ತಗೊತಾರ, ಕನೆಕ್ಟ್ ಆಗೋದಕ್ಕೆ ಆನೆಸ್ಟ್ ಆಗಿ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತಾರಾ, ಅಥವಾ ವಿಡ್ರೋ ಅಂದರೆ ಬಿಟ್ಟೋಗೋದಕ್ಕೆ ಇಷ್ಟಪಡ್ತಾರಾ. ಸೊ ಏನು ಆ್ಯಕ್ಷನ್ ತಗೊತಾರೆ ನಿಮ್ಮ ಮೇಲೆ ಅಂತ ನೋಡೋಣ. ಗ್ರೂಪ್ 2 ಆಲ್ರೈಟ್ ಬಂದ್ಬಿಟ್ಟಿದೆ, ಪಠಾರ್ ಅಂತ ಬಂತು ಮೆಸೇಜ್. 5 ಆಫ್ ಸ್ವಾರ್ಡ್ಸ್. ಐ ಫೀಲ್ ಏನೋ ಒಂದು ಜಗಳ ಆಗಿದೆ ನಿಮ್ಮಿಬ್ಬರ ಮಧ್ಯೆ. ಗ್ರೂಪ್ 2 ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಇಬ್ಬರು ರೆಡಿ ಆಗಿಲ್ಲ. ಅವ್ರೇನೋ ಒಂದು ಹೇಳ್ತಾ ಇದ್ದಾರೆ, ನೀವು ಅದಕ್ಕೆ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ, ನೀವು ಅದಕ್ಕೆ ಅಗ್ರಿ ಮಾಡ್ಕೊತಾ ಇಲ್ಲ. ಮೇ ಬಿ ಈ ಒಂದು ಥರ್ಡ್ ಪರ್ಸನ್ ಸಿಚುವೇಶನ್ನೇ ಆಗಿರ್ಬೋದು. ಮೇ ಬಿ ಅವ್ರು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದ ಒಂದು ಥರ್ಡ್ ಪರ್ಸನಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಯಾವುದೇ ರೀತಿಯಾಗಿನೂ ನಾನು ಯಾವ ಒಂದು ಎಕ್ಸ್ಟರ್ನಲ್ ಕನೆಕ್ಷನಲ್ಲಿ ಇಲ್ಲ ಅಂತ ಮೇ ಬಿ ನಿಮಗೆ ಒಂದೊಂದು ರೀತಿಯಲ್ಲಿ ಒಂದು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಒಂದು ಸಿಚುವೇಶನ್ನ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಒನ್ ಥಿಂಗ್ ಈಸ್, ಅವರು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಅಂದರೆ ಅವರೆಲ್ಲೋ ಒಂದು ಕಡೆ ಸತ್ಯ ಹೇಳ್ತಾ ಇದ್ರು, ನಿಮಗದು ಸುಳ್ಳು ಅನಿಸ್ತಾ ಇರ್ಬೋದು.
ಅವರ ಒಂದು ಡಿಸಿಷನ್ ಹೇಳ್ತಾ ಇದ್ರು ನಿಮಗೆ ಅದು ಎಲ್ಲೋ ಒಂದ್ ಕಡೆ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಗ್ರೂಪ್ 2 ಹೆಂಗೆ ಅಂತ ಅಂದ್ರೆ ನೀವಿಬ್ರು ಇಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಆಗ್ತಾ ಇಲ್ಲ. ಎಸ್ಪೆಷಲಿ ಅವರು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಆಗ್ತಾ ಇಲ್ಲ. ನಂದೇ ಅವ್ರು ನಡ್ಕೊಬಂದ್ ಅವ್ರ ಬಿಲೀಫ್ ಸಿಸ್ಟಮ್ನೇ ಫಾಲೋ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗೇನು ಇಲ್ಲಿ ನೀವು ಕೇಳೋದನ್ನ ನಾನು ಕೇಳ್ಕೊಂಡಿರ್ತೀನಿ ಅನ್ನೋದನ್ನ ಅವರು ಒಪ್ಕೊಂತ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಗ್ರೂಪ್ 2 ಇಲ್ಲಿ ಹೆಂಗಾಗ್ತದೆ ಅಂದ್ರೆ ಏನೋ ಒಂದು ಜಗಳ ಆಗ್ತಾ ಇದೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ. ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನೀವಿಬ್ರು ಅವಾಯ್ಡ್ ಮಾಡ್ತಾ ಇದ್ದೀರಾ. ಐ ಫೀಲ್ ಈ ಒಂದು ಥರ್ಡ್ ಪರ್ಸನ್ ಬಗ್ಗೆನೆ, ಈ ಒಂದು ಥರ್ಡ್ ಪರ್ಸನ್ ಸಿಚುವೇಶನ್ ಬಗ್ಗೆನೆ ಅನ್ನೋದು ಒಂದು ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡಿದ್ರೆ ಅವ್ರು ನಿಮ್ ಜೊತೆ ಬಂದು ಕಾಂಪ್ರಮೈಸ್ ಆಗ್ತಾರೆ ಅಂತ ಅವರ ಭಾವನೆ ನಿಮ್ಮ ಬಗ್ಗೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಮೇಲಿರೋ ಫೀಲಿಂಗ್ಸ್ ತುಂಬಾನೇ ಸ್ಪೆಷಲ್ಲೇ ಆಗಿರಬಹುದು ಗ್ರೂಪ್ 2. ಬಟ್ ಈ ಯಾವ ಸಿಚುವೇಶನ್ ಬಗ್ಗೆ ಜಗಳ ಆಗ್ತಾ ಇದೆ, ಯಾವ ಸಿಚುವೇಶನ್ ಬಗ್ಗೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅದನ್ನ ಇವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆ ಒಂದು ಸಿಚುವೇಶನ್ ಬಗ್ಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಮತ್ತೆ ನೆಕ್ಸ್ಟ್ ಆಕ್ಷನ್ ಏನು ಅಂತ ನೀವು ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇಲ್ಲ. ಈ ಸಿಚುವೇಶನ್ ಬೇಕಾದ್ರೆ ಹಿಂಗೆ ಇರ್ಲಿ, ಬಟ್ ನಾನ್ ಕಾಂಪ್ರಮೈಸ್ ಆಗಲ್ಲ, ಆ ಒಂದು ಫೀಲಿಂಗ್ ಅಲ್ಲಿದ್ದಾರೆ ಈ ಪರ್ಸನ್ ನಿಮ್ ಮೇಲೆ. ಸೊ ಇದೇ ಪರ್ಸನ್ ಇವಾಗ ಥರ್ಡ್ ಪರ್ಸನ್ ಜೊತೆ ಇವಾಗ ಏನಾದ್ರು ನೆಕ್ಸ್ಟ್ ಆಕ್ಷನ್ ತಗೊಂತಾರ, ನೆಕ್ಸ್ಟ್ ಆಕ್ಷನ್ ಥರ್ಡ್ ಪರ್ಸನ್ ಬಗ್ಗೆ ಏನಾದ್ರು ತಗೊಂತಾರ, ಅವರ ಇಂಟೆನ್ಷನ್ ಏನು ಥರ್ಡ್ ಪರ್ಸನ್ ಮೇಲೆ. ಅವಾಗಲೇ ನೋಡ್ದಂಗೆ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಅಂತ ಬಂತು. ಸೊ ಇವಾಗ ನೋಡೋಣ ಅವರ ನೆಕ್ಸ್ಟ್ ಆಕ್ಷನ್ ಏನಾದ್ರು ಫ್ಯೂಚರ್ ಅಲ್ಲಿ ಚೇಂಜ್ ಮಾಡಿಕೊಂಡು ಫ್ಯೂಚರ್ ಅಲ್ಲಿ ಏನಾದ್ರು ಬೇರೆ ಆಕ್ಷನ್ ತಗೊಂತಾರ ಥರ್ಡ್ ಪರ್ಸನ್ ಮೇಲೆ ಅಂತ ನೋಡೋಣ. ಗ್ರೂಪ್ 2 ದೇರ್ ಈಸ್ ಟು ಬಿ ಫೇರ್ ಅಂಡ್ ನಂಬರ್ 38, 8, 9, 10, 11 ಅಗೇನ್ 2 ನಂಬರ್ ಥರ್ಡ್ ಪರ್ಸನ್ ಅವ್ರಿಗೆ ಬಂದಿದೆ. ಅಗೇನ್ 2 ನಂಬರ್ ಥರ್ಡ್ ಪರ್ಸನ್ ಅವ್ರಿಗೆ ಬಂದಿದೆ. ಈ ಮೆಸೇಜ್ ಟು ಬಿ ಫೇರ್ ಅಂದ್ರೆ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್, ಒಂದು ಫೇರ್ನೆಸ್ ನ ಫಾಲೋ ಮಾಡೋದು, ಒಂದು ಸತ್ಯವನ್ನ ಹೇಳೋದು, ಬ್ಯಾಲೆನ್ಸ್ ಮಾಡೋದು. ಈ ಮೆಸೇಜ್ ನೋಡ್ಬೋದು, ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದು. ಸೊ ಎಸ್, ಇದು ಈ ಸಿಚುವೇಶನ್ಗೆ ಹೆಂಗೆ ಅನ್ವಯಿಸುತ್ತೆ ಅಂತ ನೋಡೋಣ. ಗ್ರೂಪ್ 2 38, what is 38 ಮೆಸೇಜ್? ಆಲ್ ರೈಟ್, ಸೊ ನೀವು ಈ ಮೆಸೇಜನ್ನ ಪಾಸ್ ಮಾಡಿಬಿಟ್ಟು ಓದ್ಬೋದು. ಇಲ್ಲಿದೆ ಮೆಸೇಜ್. ಓಕೆ, ಇದೇನಿದು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಹೆಂಗೆ ಹೇಳ್ತಾರೆ ಅಂದರೆ ಗ್ರೂಪ್ 2 ನಿಮ್ಮ ಪರ್ಸನ್ ಆ ಥರ್ಡ್ ಪರ್ಸನ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊತಾ ಇದ್ದಾರೆ. ಅವರಿಗೆ ಎಲ್ಲೋ ಒಂದ್ ಕಡೆ ಡೈರೆಕ್ಟ್ ಆಗಿ ನೋ ಅನ್ನೋದಕ್ಕೆ ಮನ್ಸು ಬರ್ತಾ ಇಲ್ಲ, ಅಥವಾ ಅಂದ್ರೆ ಅಷ್ಟು ರೂಡ್ ಆಗಿ ಮಾಡೋದು ಬೇಡ, ಹೇಳೋದು ಬೇಡ, ರಿಜೆಕ್ಟ್ ಮಾಡೋದು ಬೇಡ. ಅದೊಂದು ಇಲ್ಲೊಂದು ನೋಡ್ಬೋದು. ಫಸ್ಟ್ ರೀಡಿಂಗ್ ಅವ್ರಿಗೆ ಅವಲ್ ಬಂದಿತ್ತು, ಅಗೇನ್ ಇಲ್ಲಿ ಅವಲಿದೆ, ಇಲ್ಲಿ ಅವಲ್ ಓಪನ್ ಆಗಿದೆ, ಕಂಡುಬಿಟ್ಕೊಂಡಿದೆ, ಅಲ್ಲಿ ಅವಳು ಕ್ಲೋಸ್ ಆಗಿತ್ತು. ಸೊ ಅಂದ್ರೆ ಏನನ್ಸ ಅಂದ್ರೆ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಇರ್ಲಿಲ್ಲ, ಇಲ್ಲಿ ನಿಮ್ಮ ಪರ್ಸನ್ಗೆ ಕ್ಲಾರಿಟಿ ಇದೆ. ಐ ಫೀಲ್ ಗ್ರೂಪ್ 2 ಜಸ್ಟ್ ಬಿಕಾಸ್ ನಿಮ್ಮ ಪರ್ಸನ್ ಥರ್ಡ್ ಪರ್ಸನ್ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾರೆ, ಥರ್ಡ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ರೀಸನ್ಗೆ ಎಲ್ಲೋ ಒಂದ್ ಕಡೆ ಥರ್ಡ್ ಪರ್ಸನಿಗೆ ಕಂಪ್ಲೀಟ್ಲಿ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ಅಲ್ಲ, ಎಲ್ಲೋ ಒಂದ್ ಕಡೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ ಅನ್ನೋದಂತೂ ಅಲ್ವೇ ಅಲ್ಲ. ಜಸ್ಟ್ ಅವನ್ನ ಕಂಪ್ಲೀಟ್ ಆಗಿ ಏನು ರೂಡ್ ಆಗಿ ಇಗ್ನೋರ್ ಮಾಡಕ್ ಆಗ್ತಾ ಇಲ್ಲ, ರೂಡ್ ಆಗಿ ಏನೋ ಒಂದು ಹೇಳೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ರೀಸನ್ಗೆ ಥರ್ಡ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದು ಬಿಟ್ರೆ, ಐ ಫೀಲ್ ಗ್ರೂಪ್ 2 ಈ ಥರ್ಡ್ ಪರ್ಸನ್ನಿಗೂ ನಿಮ್ಮ ಪರ್ಸನ್ನಿಗೂ ಯಾವುದೇ ರೀತಿಯಾದ ಒಂದು ಸ್ಪೆಷಲ್ ಕನೆಕ್ಷನ್ ಇಲ್ಲ, ಸ್ಪೆಷಲ್ ಪ್ಲೇಸ್ ಅವರಿಗೆ ಕೊಡ್ತಾ ಇಲ್ಲ. ನಿಮ್ಮ ಪರ್ಸನ್ ಅಟ್ಲೀಸ್ಟ್ ನಿಮ್ಮನ್ನ ಒಂದು ವೆರಿ ಹೈ ವ್ಯಾಲ್ಯೂ ಅಲ್ಲಿ ಇಟ್ಕೊಂಡಿದ್ದಾರೆ. ಥರ್ಡ್ ಪರ್ಸನ್ ನಿಮ್ಮ ವ್ಯಾಲ್ಯೂಗೆ ಮ್ಯಾಚು ಮಾಡಕ್ಕಾಗಲ್ಲ ಅಂತ ಒಂದು ಪೊಸಿಷನ್ ಅಲ್ಲಿ ಆ ಥರ್ಡ್ ಪರ್ಸನ್ ಇಟ್ಟಿದ್ದಾರೆ ಅನ್ನೋದ ನೋಡ್ತಾ ಇದೀನಿ ಗ್ರೂಪ್ 2. ಸೊ ಇದೇ ನಿಮಗೆ ಒಂದು ಕ್ಲಾರಿಟಿ ಸಾಕು. ಬಟ್ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮೆಸೇಜ್ ನೋಡೋಣ. ಫ್ಯೂಚರ್ ಕನೆಕ್ಷನ್, ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯೆ ಒಂದು ಫ್ಯೂಚರ್ ಕನೆಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ನೋಡೋಣ. ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯೆ ಫ್ಯೂಚರ್ ಕನೆಕ್ಷನ್ ಹೆಂಗಿರುತ್ತೆ.
ಅಪ್ಕಮಿಂಗ್ ಚೇಂಜಸ್ ಏನಾದ್ರು ಡಿಸಿಷನ್ ಮಾಡ್ತಾರ ಅವರು, ಅಥವಾ ಹಿಂಗೆ ಇರುತ್ತಾ ಸಿಚುವೇಶನ್ನು, ಹಿಂಗೆ ಸ್ಟ್ಯಾಗ್ನೆಂಟ್ ಆಗಿರುತ್ತಾ ಏನು ಅಂತ ನೋಡೋಣ. ಫಾರ್ ಗ್ರೂಪ್ 2, ಫ್ಯೂಚರ್ ಕನೆಕ್ಷನ್ ಬಿಟ್ವೀನ್ ಯು ಆ್ಯಂಡ್ ಯೋರ್ ಪರ್ಸನ್. ಓಕೆ, there is wow, what a beautiful, this is the star hope. So group 2 ಅಂಡ್ ರೀಕಾನ್ಸಿಲಿಯೇಷನ್ ಬಗ್ಗೆನೇ ಹೇಳುತ್ತೆ. ಅಂಡ್ ಹೋಪ್ ನ ಬಿಡ್ಬೇಡಿ ಅನ್ನೋದು ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಈ ಕಾರ್ಡ್ದು. ಓಕೆ, ಸೊ ಗ್ರೂಪ್ 2 ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ನೀವೇನಾದ್ರು ನನಗೆ ಕೇಳಿದ್ರೆ ವಾಪಸ್ ಅವ್ರು ಬರ್ತಾರ, ವಾಪಸ್ ನಿಮ್ಮಿಬ್ರು ಮಧ್ಯದಲ್ಲಿ ಒಂದು ಬಾಂಡಿಂಗ್ ಆಗುತ್ತಾ, ವಾಪಸ್ ನೀವಿಬ್ರು ಕನೆಕ್ಟ್ ಆಗ್ತೀರಾ? ಎಸ್ ಡೆಫಿನೆಟ್ಲಿ ನೀವು ಕನೆಕ್ಟ್ ಆಗ್ತೀರಾ. ಡೆಫಿನೆಟ್ಲಿ ಈ ಪರ್ಸನ್ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಮತ್ತೆ ಅದೇ ಒಂದು ಸ್ಪೆಷಲ್ ಕನೆಕ್ಷನ್ ಅಲ್ಲಿ ನೀವಿಬ್ರು ಇರ್ತೀರಾ. ನಿಮಗೇನೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಬಿಕಾಸ್ ನೀವಿಬ್ರು ಮಾಡ್ಬೇಕಾಗಿರೋ ಮೆಮೊರೀಸ್ ತುಂಬಾನೇ ಇದೆ. ಬಿಕಾಸ್ ಇಲ್ಲಿ ಸ್ಟಾರ್, ಇಲ್ಲಿ ಎಂಪ್ರೆಸ್, ವಾವ್. ನೀವು ಅಂತ ಬಂದ್ರೆ ನಿಮಗೆ ಯಾರನ್ನೂ ಕಂಪೇರ್ ಆಗಲ್ಲ. ಯಾವ ಒಂದು ಹೊಸ ಎನರ್ಜಿ ಬಂದ್ರೂ ನಿಮ್ ಜೊತೆ ಇರ್ಬೇಕಾದ್ರೆ ಅವ್ರಿಗೆ ಸಿಗೋ ಕಂಫರ್ಟ್, ನಿಮ್ ಜೊತೆ ಇರ್ಬೇಕಾದ್ರೆ ಅವರಿಗೆ ಲೈಫಲ್ಲಿ ಸಿಗೋ ಜೋಶು, ಇನ್ಸ್ಪಿರೇಷನು, ಇದು ಯಾವ ಒಂದು ಥರ್ಡ್ ಪರ್ಸನ್ ಜೊತೆ ಅವರಿಗೆ ಯಾವತ್ತೂ ಸಿಗಲ್ಲ ಅಂಡ್ ಸಿಕ್ಕಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 2. ಅಂಡ್ ನಿಮ್ಮ ಪರ್ಸನ್ ತುಂಬಾ ಕ್ಲಾರಿಟಿಯಲ್ಲಿ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಂತೂ ಇಲ್ಲ. ನಿಮಗೆ ಇನ್ ಕೇಸ್ ಕ್ವೆಶನ್ ಇದ್ರೆ ತಲೆಯಲ್ಲಿ, ಯಾಕೆ ಈ ಥರ್ಡ್ ಪರ್ಸನ್ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ದಾರೆ, ಯಾಕೆ ಇವರು ಇನ್ವಾಲ್ವ್ ಮಾಡ್ಕೊತಾ ಇದ್ದಾರೆ, ಬಟ್ ಹೇಳದ್ನಲ್ಲ, ಅವರಿಗೆ ಡೈರೆಕ್ಟ್ ಆಗಿ ನೋ ಅನ್ನಕ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರಿಗೆ ಆ ಥರ್ಡ್ ಪರ್ಸನ್ ಜೊತೆ ಏನೋ ಒಂದು ಡೀಲ್ ಮಾಡ್ಬೇಕಾಗಿದೆ. ಮೇ ಬಿ ಕರಿಯರ್ ವೇ ಅಲ್ಲಿ ಕನೆಕ್ಟ್ ಆಗಿದ್ದಾರೆ, ಮಾತಾಡ್ಲೇಬೇಕು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಮೇ ಬಿ ಆ ಒಂದು ರೀಸನ್ಗೆ ಅವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡ್ತಾ ಇದೀನಿ. ಬಟ್ ಈ ಒಂದು ಕಾರಣದಿಂದ ನಿಮ್ಮಿಬ್ರು ಮಧ್ಯೆ ಜಗಳ ಆಗ್ತಾ ಇದ್ರೆ ನಥಿಂಗ್ ಟು ವರಿ. ಆ ಒಂದು ಜಗಳ ಹೆಂಗೂನು ಎಫೆಕ್ಟ್ ಮಾಡಲ್ಲ, ನೆಗೆಟಿವ್ ಆಗಿ ಎಫೆಕ್ಟ್ ಮಾಡಲ್ಲ ಮೇನ್ ಆಗಿ. ಸೊ ನಿಮ್ಮಿಬ್ರು ಮಧ್ಯೆ ಡೆಫಿನೆಟ್ಲಿ ಫ್ಯೂಚರ್ ಇದೆ. ಹೀಲ್ ಮಾಡ್ಕೊಳ್ಳಿ, ನೀವು ಹಳದನ್ನೆಲ್ಲ ಕ್ಯಾರಿ ಮಾಡಬೇಡಿ. ಮೂವ್ ಆನ್ ಆಗಬೇಕು ಅಂತ ಇದ್ರೆ ಕೈಂಡ್ ಆಫ್ ನೋ, ಡೋಂಟ್ ಗೋ ಫಾರ್ ಇಟ್, ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಆ್ಯಂಡ್ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಗ್ರೂಪ್ 2 ನಿಮಗೆ ಅಡ್ವೈಸ್ ಏನು ಅಂತ ನೋಡೋಣ. ಈ ಸಿಚುವೇಶನ್ ಬಗ್ಗೆ ನಿಮಗೆ ಅಡ್ವೈಸ್ ಏನು? ಗ್ರೂಪ್ 2 ಅಡ್ವೈಸ್ ಏನು ಈ ಸಿಚುವೇಶನ್ ಬಗ್ಗೆ? ಆಲ್ರೆಡಿ ಒಂದು ಸ್ಪೆಷಲ್ ಮೆಸೇಜಸ್ ನಿಮಗೆ ಬಂದಿದೆ, ಬಟ್ ಇವಾಗ ಅಡ್ವೈಸ್ ಏನು ಅಂತ ನೋಡೋಣ ಗ್ರೂಪ್ 2ಗೆ. ಓಕೆ, ಗೋ ದ ಡಿಸ್ಟೆನ್ಸ್. ವಾವ್, ಮೆಸೇಜ್ ನೋಡ್ಬೋದು, ಕೈಂಡ್ ಆಫ್ ಅಚೀವ್ ಮಾಡ್ತಾ ಇರೋದು ಏನೋ ಒಂದನ್ನ, ತುಂಬ ಕಷ್ಟಪಟ್ಬಿಟ್ಟು ಒಂದು ಫ್ಲ್ಯಾಗ್ ನಟ್ಟಿರೋದು, ಅಂದರೆ ಅಚೀವ್ ಮಾಡಿರೋದು, ಏನೋ ಒಂದನ್ನ ಫೈನಲಿ ಗಳಿಸ್ಕೊಂಡಿರೋದು. ಸೊ ನೋಡೋಣ ಈ ಒಂದು ಮೆಸೇಜ್ ಏನು. 47, 7, 8, 9, 10, 11, ಅಗೇನ್ 2. ಐ ಡೋಂಟ್ ನೋ ವಾಟ್ ಸ್ಪೆಷಾಲಿಟಿ 2 ಅಲ್ಲಿದೆ ಇವಾಗ ಗ್ರೂಪ್ 2 ಅವ್ರಿಗೆ. ಅಗೇನ್ ಎಸ್, ಇಟ್ಸ್ ಅ ಗ್ರೂಪ್ 2 ರೈಟ್. ಎಷ್ಟು ಸಿಂಕ್ರನಿಸಿಟಿ ಆಗುತ್ತೆ ನೋಡಿ. ಓಕೆ, 47 ನೀವು ಈ ಮೆಸೇಜ್ನ ಓದ್ಬೋದು. You either are in or are calling in a harmonious relationship that can stand the test of time, for better or worse, as you ride the ups and downs and even strain. Break yourself and are remade to new growth. You are being redeemed by the power of regeneration. ಓದ್ಕೋಬೋದು ನೀವು, ಪಾಸ್ ಮಾಡಿಬಿಟ್ಟು. ಇದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ರೂಪ್ 2 ಮೇಯ್ನಾಗಿ ಏನು ಹೇಳ್ತಾ ಇದೆ ಗ್ರೂಪ್ 2 ಇಲ್ಲಿ ಅಂದರೆ, ಜಸ್ಟ್ ಸ್ಟೇ. ಇವಾಗ ನೀವು ಇವ್ರನ್ನ ಬಿಟ್ಟು ಹೋಗೋ ಡಿಸಿಷನ್ ತಗೋಬೇಡಿ. ನಿಮ್ಮಿಬ್ರು ಮಧ್ಯೆ ನಿಜವಾಗ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಬಟ್ ಒಂದು ನ್ಯೂ ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ ನೀವು. ಇವಾಗ ಟೈಮ್ ಅನ್ನೋದು ಟೆಸ್ಟ್ ಮಾಡ್ತಾ ಇರ್ಬೋದು, ನಿಮಗೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತರ್ತಾ ಇರ್ಬೋದು, ಬಟ್ ನೀವೊಂದು ರೈಟ್ ಪರ್ಸನ್ ಬಗ್ಗೆನೇ ಚೂಸ್ ಮಾಡ್ತಾ ಇದ್ದೀರಾ, ರೈಟ್ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ರಾಂಗ್ ರಿಲೇಶನ್ಶಿಪ್ಪಲ್ಲಿ ಇಲ್ಲ. ಓವರ್ ಆಲ್ ಆಗಿ ಒಂದು ಯೂನಿಟಿ ಬರುತ್ತೆ, ಒಂದು ನ್ಯೂ ಸಾಂಗ್ ನೀವಿಬ್ರು ಸೇರ್ಕೊಂಡು ಬರೀತೀರಾ. ಅಂದರೆ ರಿಯಲ್ ಸಾಂಗ್ ಅಂತ ಅಲ್ಲ, ಒಂದು ಮೆಮರೀಸ್ ಆಗಿರ್ಬೋದು ಮಾಡೋದು. ನಿಮ್ಮಿಬ್ರು ಮಧ್ಯದಲ್ಲಿರೋ ಲವ್ ಅನ್ನೋದೇನಿದೆ ಅದು ಒಂದು ಸಾಂಗ್ನ ಕ್ರಿಯೇಟ್ ಮಾಡೋದು. ಸೊ ನಿಮ್ಮ ಹಾರ್ಟ್ನ ನೀವು ಕೇಳಿ, ಇವಾಗ ಸ್ಟ್ರೆಂತ್ ಅನ್ನೋದನ್ನ ಬಿಡಬೇಡಿ, ಇಟ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ.
ಗಿವ್ ಅಪ್ ಮಾಡಿ ಅಂತ ಯಾವುದೇ ಥರನೂ ನಿಮಗೆ ಮೆಸೇಜ್ ಬರ್ತಾ ಇಲ್ಲ ಗ್ರೂಪ್ ಟು. ಆ್ಯಂಡ್ ಈ ಥರ್ಡ್ ಪರ್ಸನ್ ಸಿಚುವೇಶನ್ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮಿಬ್ಬರು ಕನೆಕ್ಷನ್ ಮಧ್ಯದಲ್ಲಿ ಈ ಥರ್ಡ್ ಪರ್ಸನ್ ಯಾವುದೇ ರೀತಿಯಾಗಿನೂ ನೆಗೆಟಿವ್ ಆಗಿ ಎಫೆಕ್ಟ್ ಮಾಡೋದಕ್ಕೆ ಆಗಲ್ಲ. ನಿಮ್ಮ ಬಾಂಡಿಂಗ್ ವೆರಿ ಸ್ಪೆಷಲ್ ಪೊಸಿಷನಲ್ಲಿದೆ, ಅದು ಯಾವುದೇ ರೀತಿಯಾಗಿನೂ ಕಡಿಮೆ ಆಗಲ್ಲ ಅಂತ ಹೇಳ್ತಾ ಗ್ರೂಪ್ ಟು ಈ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ, ಮರಿಬೇಡಿ. ಆ್ಯಂಡ್ ಎಸ್, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಆ್ಯಂಡ್ ಟ್ಯಾರೋ ಕಾರ್ಡಲ್ಲಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಟೆಕ್ಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೋಡಿದ್ದಕ್ಕೂ ತುಂಬ ಥ್ಯಾಂಕ್ಸ್. ಎಸ್, ಲೈಕ್ ಮಾಡಿ ಮೆಸೇಜ್ ಇಷ್ಟ ಆಗಿದರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.